ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ, ಸರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟೆನ್ಸ್ದು ಕಾನ್ಸೆಪ್ಟ್ ಪ್ಲಸ್ ನ್ಯೂಮರಿಕಲ್ಸ್ ಮಾಡಿ ಅಂತ. ಐ ಆಮ್ ಸೋ ಹ್ಯಾಪಿ ದಟ್ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಸರ್ ಫಸ್ಟ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ ನಂತರ ನ್ಯೂಮರಿಕಲ್ಸ್ ಮಾಡಿ ಅಂತ. ಇಟ್ಸ್ ರಿಯಲಿ ವೆರಿ ಗುಡ್ ಮಕ್ಕಳೇ. ಫಸ್ಟ್ ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು, ಯಾಕಂದರೆ ಕಾನ್ಸೆಪ್ಟ್ ಅರ್ಥ ಆದರೆ ಯು ಕ್ಯಾನ್ ಡೂ ಎನಿ ಕೈಂಡ್ ಆಫ್ ನ್ಯೂಮರಿಕಲ್ಸ್. ಕೆಲವೊಂದು ಚೇಂಜಸ್ ಆದರೂ ನೀವು ಆರಾಮಾಗಿ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟೆನ್ಸು ಕಂಪ್ಲೀಟ್ ಕಾನ್ಸೆಪ್ಟ್ ಕ್ವಿಕ್ಕಾಗಿ ಏನು ಬೇಕು ನ್ಯೂಮರಿಕಲ್ಸ್ಗೆ ಕಾನ್ಸೆಪ್ಟು ಫಾರ್ಮ್ಲೆಸ್ ಎಕ್ಸ್ಪ್ಲೇನ್ ಮಾಡಿ ನಂತರ ಎಲ್ಲ ಪ್ರೀವಿಯಸ್ ಕ್ವಶನ್ಸ್ ಯಾವ ರೀತಿ ಕ್ವಶನ್ಸ್ ಬಂದಿದ್ದು ತುಂಬ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ತಲೆ ಕೆಡ್ಸ್ಕೊಂಬಿಡಿ. ಆ್ಯಕ್ಚುಲಿ ಇನ್ಕ್ಲೂಡಿಂಗ್ ಮಾಡೆಲ್ ಪೇಪರ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ಜಸ್ಟ್ ವಾಚ್ ದಿಸ್ ವಿಡಿಯೋ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟಿ ಯಾವುದೇ ಥರ ನ್ಯೂಮರಿಕಲ್ಸ್ ಬಂದು ನೀವು ಈಸಿಯಾಗಿ ಮಾಡ್ಬೋದು. ನನ್ನ ಗೋಲ್ ಏನಂದರೆ ಎಲ್ಲರೂ ನೀವು ಎಕ್ಸಾಮಲ್ಲಿ ನಿಮ್ಮ ಫಿಸಿಕ್ಸ್ ಎಕ್ಸಾಮಲ್ಲಿ ಎಲ್ಲರೂ 65+ ಟಾರ್ಗೆಟ್ ಮಾಡಬೇಕು. ಎಲ್ಲರೂ 70 ಔಟ್ ಆಫ್ 70 ಟಾರ್ಗೆಟ್ ಮಾಡಬೇಕು. ಎಂತಕ್ಕೆ ಅಂದರೆ 70 ಮಾಡ್ಬೋದು ಇಫ್ ಯು ಜಸ್ಟ್ ಡೂ ನ್ಯೂಮರಿಕಲ್ಸಲ್ಲೇ ತುಂಬ ಜನ ಮಾರ್ಕ್ಸ್ ಕಳ್ಕೋಬೋದು. ಸೊ ಡೋಂಟ್ ವರಿ, ಐ ಆಮ್ ದೇರ್ ಟು ಹೆಲ್ಪ್ ಯು ಔಟ್. ಓಕೆ, ನಾನು ಹೆಲ್ಪ್ ಮಾಡ್ತೀನಿ, ಡು ನಾಟ್ ವರಿ ಆನ್ ದ್ಯಾಟ್. ಅದೇ ರೀತಿ ಕೆಲವೊಂದು ಆಲ್ರೆಡಿ ನ್ಯೂಮರಿಕಲ್ಸ್ ಮಾಡಿದ್ದೀನಿ, ಕೆಲವೊಂದು ಚಾಪ್ಟರ್ಸ್ದು ಲೈಕ್ ವೇವ್ ಆಪ್ಟಿಕ್ಸ್ ಆಗಲಿ, ಆಲ್ಟರ್ನೇಟಿಂಗ್ ಕರೆಂಟ್ಸ್ ಆಗಲಿ, ಮಾಡೆಲ್ ಪೇಪರ್ ನ್ಯೂಮರಿಕಲ್ಸ್ ಎಲ್ಲದನ್ನು ಮಾಡಿದ್ದೀನಿ. ಸೊ ಎಲ್ಲ ನ್ಯೂಮರಿಕಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವೀಡಿಯೋಸ್ ಲಿಂಕ್ಸ್ ಕೊಡ್ತೀನಿ. ಯು ಕ್ಯಾನ್ ಗೋ ಅಂಡ್ ವಾಚ್ ಇಟ್. ಆ್ಯಂಡ್ ಆಲ್ಸೋ ಡಿರೈವೇಷನ್ಸ್ ಎಲ್ಲ ಇದೆ. ಪ್ಲೀಸ್ ಗೋ ಅಂಡ್ ವಾಚ್ ಇಟ್. ಆ್ಯಂಡ್ ಎವ್ರಿ ಒನ್ ಪ್ಲೀಸ್ ಟಾರ್ಗೆಟ್ ಫಾರ್ ಎಷ್ಟು ಟಾರ್ಗೆಟ್ ಮಾಡ್ತೀರಾ? ಎಲ್ಲರೂ 65+. ತುಂಬ ಈಸಿ ಫಿಸಿಕ್ಸ್. ಓಕೆ, ಆ್ಯಂಡ್ ಈಗ ನಂತರ ಲೆಟ್ಸ್ ಗೋ ಫಾರ್ ಟಾಪಿಕ್ನ ಫಸ್ಟ್ ಡೈರೆಕ್ಟ್ಲಿ. ಸೊ ಇಲ್ಲಿ ಈ ಚಾಪ್ಟ್ರಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟೆನ್ಸಲ್ಲಿ 2 ಟಾಪಿಕ್ ಇದೆ. ಒಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಫಾರ್ಮ್ಲೆಸ್ ಅರ್ಥ ಮಾಡ್ಕೊಳ್ಳಿ, ದಟ್ ಸಫಿಷಿಯೆಂಟ್. ಆ್ಯಂಡ್ ನಂತರ ಕೆಪಾಸಿಟೆನ್ಸ್ ಕೆಲವೊಂದು ಫಾರ್ಮುಲಾಸ್ ಇದೆ, ಅರ್ಥ ಆದರೆ ನಾವೆಲ್ಲ ನ್ಯೂಮರಿಕಲ್ಸು ಮಾಡ್ಬೋದು. ಓಕೆ, ಫಾರ್ಮುಲಾಸ್ನ ಮಗ್ಗಪ್ ಮಾಡಬೇಡಿ, ಆಲ್ವೇಸ್ ಅರ್ಥ ಮಾಡ್ಕೊಳ್ಳಿ. ಯು ವಿಲ್ ಆಲ್ವೇಸ್ ರಿಮೆಂಬರ್. ಫಸ್ಟ್ ಈಗ ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? ಫಸ್ಟ್ ಕಾನ್ಸೆಪ್ಟು. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಏನು ಸರ್ ಅಂತ ಕ್ವಿಕ್ಕಾಗಿ ಹೇಳ್ತೀನಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಮಕ್ಕಳು, ಬಿಕಾಸ್ ದ ನ್ಯೂಮರಿಕಲ್ಸಲ್ಲಿ ದೇ ವಿಲ್ ಆಸ್ಕ್ ಯು ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಅಂತ ಕ್ವಶನ್ ತುಂಬ ಫ್ರೀಕ್ವೆಂಟಾಗಿ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅರ್ಥ ಮಾಡ್ಕೊಬೇಕು. ಈಗ ಪೊಟೆನ್ಷಿಯಲ್ ಅಂದರೆ ಏನೀಗ ವೆರಿ ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಇಲ್ಲಿ ಡಾನ್ ಇದ್ದಾನೆ, ಸೊ ಸೋರ್ಸ್ ಚಾರ್ಜ್. ಸೊ ಈ ಡಾನ್ದು ಇನ್ಫ್ಲೂಯೆನ್ಸ್ ಏರಿಯಾ. ಸೊ ಫಾರ್ ಎಕ್ಸಾಂಪಲ್ ಈ ಹ್ಯಾಸ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಆಲ್ ಅರೌಂಡ್ ಎಲ್ಲ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. whenever there is a charge is there, this charge has an influence around it. Some area irutte actually. So the area of influence. ಅದಾದಮೇಲೆ after particular distance ಅಷ್ಟೊಂದು ಇನ್ಫ್ಲೂಯೆನ್ಸ್ ಇರೋದಿಲ್ಲ. ಸೊ ಇದನ್ನು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ನೀವು ಆಲ್ರೆಡಿ ಕಲ್ತಿದ್ದೀರಾ. ಸೊ ಈ ಸೋರ್ಸ್ ಚಾರ್ಜ್ದು ಇದು ಇನ್ಫ್ಲೂಯೆನ್ಸ್ ಏರಿಯಾ, ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಈಗ ನಾನು ಈ ಅಡ್ಡದಲ್ಲಿ ಈ ಡಾನ್ ಇದೆಯಲ್ವಾ, ಸೊ ಈ ಅಡ್ಡ ಎಲ್ಲ ಡಾನ್ಸ್ಗೊಂದು ಅಡ್ಡ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಡಾನ್ JP Nagar area, Kalasipalya, some Kamakshi, something like that, different areasdu adda irutte, Shivamogga, like that and all. So this guy also has an influence this much area. Okay, nanige ಏನು ಬೇರೆ ಒಂದು ತರಬೇಕಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಐ ಆಮ್ ಬ್ರಿಂಗ್ ಎ ಸ್ಮಾಲ್ ಟೆಸ್ಟ್ ಪಾಸಿಟಿವ್ ಚಾರ್ಜ್, ಇನ್ನೊಂದು ಟೆಸ್ಟ್ ಚಾರ್ಜ್ ತರಬೇಕಂದ್ರೆ +Q, ಸ್ಮಾಲ್ q ಅಂತ ತಗೋಣ. ಇಫ್ ಐ ವಾಂಟ್ ಟು ಬ್ರಿಂಗ್ ದಿಸ್ ಚಾರ್ಜ್ ಇನ್ಸೈಡ್ ದಿಸ್ ಫೀಲ್ಡ್, ದೇರ್ ವಿಲ್ ಬಿ ಆಲ್ವೇಸ್ ರಿಪಲ್ಷನ್. ಏನಾಗುತ್ತೆ? ದೇರ್ ವಿಲ್ ಬಿ ಆಲ್ವೇಸ್ ರಿಪಲ್ಷನ್. ಎಂತಕ್ಕೆ ಅಂದರೆ ಇದು ಪಾಸಿಟಿವ್ ಟೆಸ್ಟ್ ಚಾರ್ಜು, ಇದು ಪಾಸಿಟಿವ್ ಸೋರ್ಸ್ ಚಾರ್ಜ್, ಇದು ಕ್ಯಾಪಿಟಲ್ Q ಸ್ಮಾಲ್ q ಅಂತ. ಸೊ ಇಫ್ ಐ ವಾಂಟ್ ಟು ಬ್ರಿಂಗ್ ಇಟ್ ಇನ್ಸೈಡ್, ಏನು ಮಾಡುತ್ತೆ? +Q ಪುಷ್ ಮಾಡುತ್ತೆ. ನಾನು ಒಳಗೆ ತೊಗೊಂಡೋಗ್ತೀನಿ, ಹಿಂದೆಗಡೆ ಪುಷ್ ಮಾಡುತ್ತೆ. ಬಿಕಾಸ್ ಆಪೋಸಿಟ್ ಪ್ಲಸ್ ರಿಪಲ್ಷನ್ ಆಗುತ್ತಲ್ವಾ. ಸೊ ಐ ಹ್ಯಾವ್ ಟು ಡೂ ಸಮ್ ವರ್ಕ್. ನೆನ್ಪಿಟ್ಕೊಳ್ಳಿ, ಯಾವತ್ತೇ ಆಗಲಿ ವೆನ್ ಎವರ್ ದೇರ್ ಇಸ್ ಅಪೋಸಿಷನ್, then only you will do work. If there is no opposition, there is no work only. ಈಗ ನಾನು ಐ ಆಮ್ ಲಿಫ್ಟಿಂಗ್, ಒಂದು ಬಿಂದಿಗೆ ತೊಗೊಂಡು ನೀರು ತೊಗೊಂಡು ತಲೆ ಮೇಲೆ ಇಕ್ಕೊತಾ ಇದ್ದೀನಿ. ಸೊ ಬಿಕಾಸ್ ಐ ಆಮ್ ಡೂಯಿಂಗ್, ದೇರ್ ಇಸ್ ಆಪೋಸಿಷನ್, ಐ ಆಮ್ ಡೂಯಿಂಗ್ ವರ್ಕ್. ನೋ, ಐ ಹ್ಯಾವ್ ಟು ಈಟ್ ಬ್ರೇಕ್ಫಾಸ್ಟ್ ಆ್ಯಂಡ್ ಕಮ್, ದೆನ್ ಲಿಫ್ಟ್ ದ ಬಿಂದಿಗೆ, ದೆನ್ ಯು ಕೀಪ್ ಇಟ್ ಆನ್ ಟಾಪ್ ಆಫ್ ಯುವರ್ ಹೆಡ್. ಸೊ ಇಫ್ ಐ ವಾಂಟ್ ಟು ಡೂ ದಟ್, I have to do work. Why I am doing work? There is a gravity acting against, gravity is pulling down. So whenever there is opposition, then only you will do the work. That ನೆನ್ಪಿಟ್ಕೊಳ್ಳಿ. ಓಕೆ, ಈಗ ಸೊ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ from this point to this point. For example, this is point A ಅಂತ ತಗೋಣ. So amount of work done to bring a charge from infinity and anything outside the region, ಆಯ್ತಾ? So from some point to the inside this is stored as a potential at that point. ಪೊಟೆನ್ಷಿಯಲ್ ಅರ್ಥ ಆಯ್ತಾ? ಪೊಟೆನ್ಷಿಯಲ್ ಅಂದರೆ ಏನು? ಇಟ್ಸ್ ನಥಿಂಗ್ ಬಟ್ ವರ್ಕ್ ಡನ್. ವರ್ಕ್ ಡನ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ನೆನಪಿಟ್ಕೊಳ್ಳಿ, ವರ್ಕ್ ಡನ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಸೊ ಪೊಟೆನ್ಷಿಯಲ್ ಆಲ್ಸೋ ಸ್ಕೇಲಾರ್ ಕ್ವಾಂಟಿಟಿ. ಸೊ ನ್ಯೂಮರಿಕಲ್ಸಲ್ಲಿ ಎಲ್ಲೇ ನೀವು ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕಂತ ಹೇಳಿದ್ರೆ ಯು ಡೋಂಟ್ ಹ್ಯಾವ್ ಟು ಯೂಸ್ ವೆಕ್ಟರ್ಸ್, ಬ್ಲೈಂಡ್ಲಿ ಯು ಕ್ಯಾನ್ ಆ್ಯಡ್ ಇಟ್. ದಟ್ಸ್ ದ ಮೀನಿಂಗ್ ಆಫ್ ದಿಸ್. ಅರ್ಥ ಆಯ್ತಾ? ಸೊ ಈಗ ಸೊ ದಟ್ ಈಸ್ ಸ್ಟೋರ್ಡ್ ಅಸ್ ಎ ಪೊಟೆನ್ಷಿಯಲ್, ಅಂದರೆ ಪೊಟೆನ್ಷಿಯಲ್ ಎಟ್ V ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ಡೆಫಿನೇಷನ್ ಆಫ್ ಪೊಟೆನ್ಷಿಯಲ್? ಸೊ ಪೊಟೆನ್ಷಿಯಲ್ ಫಾರ್ಮುಲಾ ಬಂದು V = ವರ್ಕ್ ಡನ್ ಡಿವೈಡೆಡ್ ಬೈ ಕ್ವಾಂಟಿಟಿ ಆಫ್ ಚಾರ್ಜ್. ಕೆಲವೊಬ್ರು ಕೇಳ್ಬೋದು, ಸರ್
ನೀವು ಪಾಸಿಟಿವ್ ಚಾರ್ಜ್ ತೊಗೊಂಡಿದ್ದೀರಾ, ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಅದಕ್ಕೆ ರಿಪಲ್ಷನ್ ಆಗ್ತಾ ಇದೆ, ನಾನು ವರ್ಕ್ ಮಾಡಬೇಕು. ನಾನೀಗ ನೆಗೆಟಿವ್ ಚಾರ್ಜ್ ಇಟ್ಬಿಡ್ತೀನಿ. ಈಗ ನೆಗೆಟಿವ್ ಚಾರ್ಜ್ ಏನಾಗುತ್ತೆ ಹೇಳಿ, ಆದಷ್ಟು ಕಡೆ ಹೋಗ್ಬಿಡ್ತಲ್ವಾ ಅಂತ ಕೇಳ್ತೀರಾ ನೀವು. ಸೊ ಆಫ್ಕೋರ್ಸ್ ಇನ್ ದ್ಯಾಟ್ ಕೇಸ್ ವಿ ಹ್ಯಾವ್ ಟು ಡೂ ವರ್ಕ್ ಟು ಬ್ರಿಂಗ್ ಔಟ್. ನಾನು ನೆಗೆಟಿವ್ ಇಟ್ಟರೆ ಆದಷ್ಟು ಕಡೆ ಹೋಗ್ಬಿಡುತ್ತೆ ಪಾಸಿಟಿವ್ ಚಾರ್ಜ್ ಹತ್ರ. ಸೊ ಇಟ್ ವಿಲ್ ಗೋ ಬೈ ಇಟ್ ಸೆಲ್ಫ್. ಸೊ ಆಪೋಸಿಟ್ ವಿಲ್ ಅಟ್ರಾಕ್ಟ್ ಆಲ್ವೇಸ್. ಯು ಡೋಂಟ್ ಹ್ಯಾವ್ ಟು ಯು ಡೋಂಟ್ ಹ್ಯಾವ್ ಟು ಎನಿ ವರ್ಕ್. ಅರ್ಥ ಆಯ್ತಾ? ಸೊ ಈಗ ಅದರಿಂದ ಆಸ್ ಇಟ್ ಗೋಸ್ ಬೈ ಇಟ್ ಸೆಲ್ಫ್, ಆಗ ನಾವು ವರ್ಕ್ ಅಗೇನಿಸ್ಟ್ ಮಾಡಬೇಕಾಗುತ್ತೆ. ದಟ್ಸ್ ಅ ನೆಗೆಟಿವ್ ಪೊಟೆನ್ಷಿಯಲ್. ಸೊ ಯು ಹ್ಯಾವ್ ಟು ಡೂ ವರ್ಕ್. ಸೊ ವೇರ್ ದ ವರ್ಕ್ ಇಸ್ ದೆನ್ ದೇರ್ ಇಸ್ ಎ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಗ್ರಾವಿಟೇಷನ್ ಪೊಟೆನ್ಷಿಯಲ್, ಆರ್ ಯು ಹ್ಯಾವ್ ಎಲಾಸ್ಟಿಕ್ ಪೊಟೆನ್ಷಿಯಲ್. ಸ್ಪ್ರಿಂಗ್ ಎಳಿತೀರಾ, ಇಟ್ಕೊತೀರಾ, ಎಲಾಸ್ಟಿಕ್ ಪೊಟೆನ್ಷಿಯಲ್, ಇವೆಲ್ಲ ಬಂದು ಎನರ್ಜಿ ಕಾನ್ಸೆಪ್ಟ್ಸು. ಅರ್ಥ ಆಯ್ತಾ? ಈಗ V = W/Q. ಫಾರ್ ಎಕ್ಸಾಂಪಲ್ ಅದನ್ನೇ ಈಗ ಒಂದೊಂದು, ಸಪೋಸ್ ಇಫ್ ಐ ಮೂವಿಂಗ್ ಅ ಚಾರ್ಜ್, ನಾನು ಫಾರ್ ಎಕ್ಸಾಂಪಲ್ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ, ಸೊ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ವಿತಿನ್ ದ ರೀಜನ್ ಐ ಆಮ್ ಗೋಯಿಂಗ್ ಟು ಮೂವ್ ಎ ಚಾರ್ಜ್ Q. ಆಗೇನಾಗುತ್ತೆ, ವಾಟ್ಸ್ ದ ವರ್ಕ್ ಡನ್ ಇನ್ ದಿಸ್ ಕೇಸ್? ಸೊ ಬೇಸಿಕಲಿ ಇನ್ ದಿಸ್ ಕೇಸ್ ದ ವರ್ಕ್ ಡನ್ ಇಸ್ ಗಿವನ್ ಬೈ, ಸೊ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ವರ್ಕ್ ಡನ್, ಸೊ ವರ್ಕ್ ಡನ್ ಇಸ್ ಡಿಫ್ರೆನ್ಸ್ ಇನ್ ದ ಪೊಟೆನ್ಷಿಯಲ್. ಬೇಸಿಕಲಿ ದಟ್ ಈಸ್ ಯಾವ್ದು ಜಾಸ್ತಿ ಇದೆಯೋ, ಫಾರ್ ಎಕ್ಸಾಂಪಲ್ VB ಅನ್ಕೋಣ, VB - VA ಇಂಟು Q. ಇದು ತುಂಬ ಇಂಪಾರ್ಟೆಂಟು, ಬಿಕಾಸ್ ನ್ಯೂಮರಿಕಲ್ಸು, ನಾನು ನ್ಯೂಮರಿಕಲ್ಸ್ ಏನು ಬೇಕೋ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಸೊ ತುಂಬ ಸರಿ ಕ್ವಶನ್ಸ್ ಕೇಳ್ತಾರೆ, ವರ್ಕ್ ಡನ್ ಇಸ್ ಈಕ್ವಲ್ ಟು ನಾವು ಪೊಟೆನ್ಷಿಯಲ್ ಅಟ್ 2 ಡಿಫ್ರೆಂಟ್ ಪಾಯಿಂಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಅದರ ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ದೆನ್ ಯು ಹ್ಯಾವ್ ಟು ಫೈಂಡ್ ದ ಆನ್ಸರ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಸೊ ದ ಅಮೌಂಟ್ ಆಫ್ ವರ್ಕ್ ಡನ್ ಈಸ್ ಬೇಸಿಕಲಿ ಇಂಡಿಪೆಂಡೆಂಟ್ ಆಫ್ ದ ಪಾತ್. ಅಂದರೆ ಏನು, ನೀವು ಇಲ್ಲಿಂದ ಇಲ್ಲಿ ತೊಗೊಂಡೋಗ್ತೀರಲ್ವಾ, ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಪಾತ್. ನೀವು ಹಿಂಗೆ ನೋಡಿ, ನೀವು ಹಿಂಗಾದ್ರೂ ತೊಗೊಂಡೋಗಿ, ಇಲ್ಲ ಇಲ್ಲಿಗೋಗಿ ಇಲ್ಲಿಂದ ತೊಗೊಂಬನ್ನಿ, ತೊಗೊಂಬನ್ನಿ. ಸೊ ದ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ದ ಚಾರ್ಜ್ ಫ್ರಮ್ A to B, ಅದು ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದೆ ಅಲ್ವಾ, that does not depend upon the path chosen. A simple example, ಈಗ ಫಾರ್ ಎಕ್ಸಾಂಪಲ್ ಯು ವಾಂಟೆಡ್ ಟು ಲಿಫ್ಟ್, ಫಾರ್ ಎಕ್ಸಾಂಪಲ್ ಐ ವಾಂಟ್ ಲಿಫ್ಟ್ ದಿಸ್ ಪೆನ್, ಈ ಪೆನ್ ನಾನು ಹಿಂಗೆ ಲಿಫ್ಟ್ ಮಾಡಬೇಕು, ಆಯಿತಾ? ಸೊ ದ ಅಮೌಂಟ್ ಆಫ್ ವರ್ಕ್ ಡನ್ ಟು ಲಿಫ್ಟ್ ದಿಸ್ ಇಸ್ ಟೋಡ್ ದ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ ನಾವು ಇದನ್ನು. ಸೊ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಅ ಪಾತ್. ನೀ ಹಿಂಗೆ ತೊಗೊಂಬ, ಹಿಂಗೆ ಮಾಡಿ ತೊಗೊಂಬ, ಇಲ್ಲ ಡೈರೆಕ್ಟಾಗಿ ಹಿಂಗೆ ತೊಗೊಂಬ, ನೀನು ಬಿಂದಿಗೆ ಎತ್ಕೊಬೇಕು, ಬಿಂದಿಗೆ ಡೈರೆಕ್ಟಾಗಿ ತಲೆ ಮೇಲೆ ಇಟ್ಕೋಬೇಕಾದ್ರೆ ತಲೆಯಿಂದ ಬಿಂದಿಗೆ ಎತ್ಕೊಂಡು ಯು ಕೀಪ್ ಇಟ್ ಆನ್ ಯುವರ್ ಸೊಂಟ, ದೆನ್ ಕೀಪ್ ಇಟ್ ಆನ್ ಯುವರ್ ಹೆಡ್, ಇಟ್ ಡಸ್ ನಾಟ್ ಮ್ಯಾಟರ್. ಸೊ ಅಮೌಂಟ್ ಆಫ್ ವರ್ಕ್ ಡನ್ ಇಸ್ ಸೇಮ್. ದ ಅಮೌಂಟ್ ಆಫ್ ವರ್ಕ್ ಡನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಪೆಂಡ್ಸ್ ಬೇಸಿಕಲಿ ಆನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಪಾಯಿಂಟ್ಸ್. ಅರ್ಥ ಆಯ್ತಾ? ಸೊ ಇದೇ ಕ್ವಶನ್ನು 2022 ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ದೇ ಆರ್ ಗಿವನ್ ವೆರಿ ನೈಸ್ಲಿ, ದೇ ಆರ್ ಗಿವನ್ ಸಮ್ ಗ್ರಾಫ್ ಆ್ಯಂಡ್ ಆಲ್. ದೇ ಆಸ್ಕ್ ಟು ಫೈಂಡ್ ವಾಟ್ಸ್ ದ ವರ್ಕ್ ಡನ್ ಥ್ರೂ ಪಾಯಿಂಟ್ 3,4 ಅಂತ. ಐ ಹ್ಯಾವ್ ಟೇಕನ್ ದ ಕ್ವಶನ್ ಆಲ್ಸೋ. ಅಂದರೆ ಕ್ವಶನ್ ತುಂಬ ಚೆನ್ನಾಗಿ ನ್ಯೂಮರಿಕಲ್ಸ್ ಕೇಳ್ತಾರೆ, ಅದನ್ನ ಮಾಡಬೇಕು, ಅದನ್ನ ನ್ಯೂಮರಿಕಲ್ಸ್ ನೀವು ಸಾಲ್ವ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಅರ್ಥ ಆಯ್ತಾ? ಈಗ ವೆರಿ ಸಿಂಪಲ್ ಕಾನ್ಸೆಪ್ಟ್. ವಾಟ್ಸ್ ದ ಪೊಟೆನ್ಷಿಯಲ್ ಅಂದರೆ ವರ್ಕ್ ಡನ್ ಬೈ quantity of charge moved. So work done now on two different points only. If I want to calculate work done from one point to other point, I have to find the difference in the potential into the charge moved. This formula is coming from here only. W is equal to, what's the formula? V into Q. The difference in potential difference into Q anta. Artha aita? So once you understood, let's go for next one now. So basic formula and V is equal to, so ee formula bandu in terms of, if I use 1/4πε0 Q divided by, ಈ ಫಾರ್ಮ್ ನೆನ್ಪಿಟ್ಕೊಳ್ಳಿ, Q divided by R. ಸೊ ಪೊಟೆನ್ಷಿಯಲ್ ಇಸ್ ಬೇಸಿಕಲಿ ಇಂಡಿಪೆಂಡೆಂಟ್ ಆಫ್ ದ ಟೆಸ್ಟ್ ಚಾರ್ಜ್. ಸೊ ನೀನು 1 ಕೂಲಮ್ ತೊಗೊಂಡೋಗು, ನಿನ್ನ ಫ್ರೆಂಡ್ 10 ಕೂಲಮ್ ತೊಗೊಂಡೋಗಲಿ, ಇಟ್ ಡಸ್ ನಾಟ್ ಡಿಪೆಂಡ್ ಆನ್, ಬಿಕಾಸ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಈಗ ನೀನು 10 ಕೂಲಮ್ ತೊಗೊಂಡೋದ್ರೆ 10 ಜೂಲ್ಸ್ ಆಫ್ ಎನರ್ಜಿ, ನಿನ್ನ ಫ್ರೆಂಡ್ 5 ಕೂಲಮ್ ತೊಗೊಂಡೋಗ್ತಾನೆ 5 ಜೂಲ್ಸ್ ಆಫ್ ಎನರ್ಜಿ. ವಾಟ್ ಈಸ್ ಪರ್ ಯೂನಿಟ್, ಐ ಮೀನ್ ಪರ್ ಕೂಲಮ್? 10/10 1, 5/5 1. ಅದರಿಂದ ಸಿನ್ಸ್ ವಿ ಆರ್ ಡಿವೈಡಿಂಗ್ ಬೈ Q, ಸೊ ವರ್ಕ್ ಪೊಟೆನ್ಷಿಯಲ್ ಅನ್ನೋದು ಸೋರ್ಸ್ ಚಾರ್ಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರಿಂದ ಫಾರ್ಮುಲಾ ಬಂದು 1/4 Q/R ಅಂತ. ಇದನ್ನು ಫಾರ್ಮುಲಾ ನೀವು ಡಿರೈವ್ ಮಾಡ್ಬೋದು. ಐ ಡೋಂಟ್ ವಾಂಟ್ ಟು ಡಿರೈವ್ ಆಲ್ ದೋಸ್ ಥಿಂಗ್ಸ್. W ಅಂದರೆ ಬೇಸಿಕಲಿ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಹಾಕೊಳ್ಳಿ. ಡಿಸ್ಪ್ಲೇಸ್ಮೆಂಟ್ ಅಂದರೆ R ಅಂತ ಇರುತ್ತೆ. ಫೋರ್ಸ್ ಬಂದು 1/4πε0 Q ಕ್ಯಾಪಿಟಲ್ Q ಸ್ಮಾಲ್ q ಡಿವೈಡ್ ಬೈ R ಸ್ಕ್ವೇರ್ ಇರುತ್ತೆ. R ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ R ಓನ್ಲಿ 1 R ವಿಲ್ ಕಮ್, ಆ್ಯಂಡ್ ಸ್ಮಾಲ್ q ಕ್ಯಾಪಿಟಲ್ Q ಕ್ಯಾನ್ಸಲ್ ಸ್ಮಾಲ್ q ಕ್ಯಾನ್ಸಲ್ ಆಗುತ್ತೆ. ಸೊ ವಿಲ್ ಗೆಟ್ ದ ಆನ್ಸರ್ 1/4πε0 Q/R. ಇದು ನೆನ್ಪಿಟ್ಕೊಳ್ಳಿ, ತುಂಬ ಈಸಿ ಆ್ಯಕ್ಚುಲಿ. ಸೊ ವಿ ಡೋಂಟ್ ವಾಂಟ್ ಡಿರೈವೇಷನ್. ಓಕೆ, ನಾನು ಡಿರೈವೇಷನ್ ಮಾಡಿ ತುಂಬ ಲೇಟ್ ಆಗ್ಬಿಡ್ತು ಆಮೇಲೆ. ಸೊ W ನಂತರ 1/4. ದಟ್ಸ್ ಆಲ್. ದಿಸ್ ಫಾರ್ಮುಲಾ ಯು ಶುಡ್ ನೋ, ಆ್ಯಂಡ್ ಆಫ್ಟರ್ವರ್ಡ್ಸ್ ವಾಟ್ ಯು ಶುಡ್ ನೋ ಮಕ್ಕಳೇ. ಸೊ ವಿ ಅಂಡರ್ಸ್ಟುಡ್ ಬೇಸಿಕಲಿ ದ ಮೀನಿಂಗ್ ಆಫ್ ವರ್ಕ್. ಯೂನಿಟ್ಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಬೇಸಿಕಲಿ. ಸೊ ಯೂನಿಟ್ಸ್ ಆಫ್ ವೋಲ್ಟೇಜ್ ಇಸ್ ಬೇಸಿಕಲಿ 1 volt, ಆ್ಯಂಡ್ W is equal to VB - VA into Q ಅಂತ. ಸೊ ಪೊಟೆನ್ಷಿಯಲ್, ಅಗೇನ್ ವಿ ಹ್ಯಾವ್ ಸಮ್ ಮೋರ್ ಕ್ವಶನ್ಸ್ ಆ್ಯಕ್ಚುಲಿ, ಇನ್ ಸಮ್ ಮೋರ್ ಫಾರ್ಮುಲಾಸ್ ಇದೆ. ಫಾರ್ ಎಕ್ಸಾಂಪಲ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಎಲೆಕ್ಟ್ರಿಕ್ ಡೈಪೋಲ್.
ಒಂದು ಡೈಪೋಲ್ನ ನಾವು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಇಫ್ ವಾಂಟ್ ರೊಟೇಟ್ ದಟ್ ಹೌ ಮಚ್ ಎನರ್ಜಿ ರಿಕ್ವೈರ್ಡ್ ಫಾರ್ ದಟ್ ಅದೊಂದು ಕ್ವಶನ್ ಇದೆ ಪಿ ಇ ಕಾಸ್ ಥೀಟಾ ಅಂತ. ಅಗೇನ್ ಯು ಹ್ಯಾವ್ ರಿಲೇಷನ್ ಬಿಟ್ವೀನ್ ಇ ಆ್ಯಂಡ್ ವಿ, ಇದು ತುಂಬ ಇಂಪಾರ್ಟೆಂಟ್ ಡಿರೈವೇಷನ್ ಆ್ಯಕ್ಚುಲಿ, ಬಟ್ ನ್ಯೂಮೆರಿಕಲ್ಸ್ ಕೇಳೋದಿಲ್ಲ, ಅಷ್ಟೊಂದು ಕೇಳೋದಿಲ್ಲ. ಸೊ ಇ ಈಸ್ ಈಕ್ವಲ್ ಟು ವಿ ಬೈ ಡಿ ಅಂತ ಕ್ವಶನ್ಸ್ ಇದೆ. ಸೊ ಲೈಕ್ ದಟ್ ವಿ ಹ್ಯಾವ್ ಸೋ ಮೆನಿ ಅದರ್ ಟಾಪಿಕ್ಸ್ ಆಲ್ಸೋ. So and also we have potential of system of charges. ಒಂದು ಸಿಸ್ಟಮ್ ಆಫ್ ಚಾರ್ಜಸ್ ಇಟ್ಟಾಗ ಸೊ ಯಾವುದೋ ಒಂದು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಎಷ್ಟು ಎನರ್ಜಿ ಬೇಕು ಅಂತ ಕ್ವಶನ್ಸ್ ಎಲ್ಲ ಇದೆ. ಬಟ್ ಯು ಕ್ಯಾನ್ ಆನ್ಸರ್ ಎವ್ರಿಥಿಂಗ್. ಅದೆಲ್ಲ ಥಿಯರಿ ಕ್ವಶನ್ ಬರುತ್ತೆ, ಅಷ್ಟು ನ್ಯೂಮೆರಿಕಲ್ಸ್ ಬಂದಿಲ್ಲ. ಬಟ್ ಯಾವುದೇ ಟೈಪ್ ಕ್ವಶನ್ಸ್ ಬಂದರೂ ಬೇಸಿಕ್ಸ್ ಇದನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಸಾಲ್ವ್ ಎವ್ರಿಥಿಂಗ್. ಅರ್ಥ ಇದೆ ಕ್ಲಿಯರಾಗಿ? ಪೊಟೆನ್ಷಿಯಲ್ ಅಂದರೆ ಏನು, ವರ್ಕ್ ಡನ್, ಇದು ತುಂಬ ಇಂಪಾರ್ಟೆಂಟ್. ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಯು ಜಸ್ಟ್ ಹ್ಯಾವ್ ಟು ಫೈಂಡ್ ದ ಡಿಫ್ರೆನ್ಸ್ ಇನ್ ದ ಪೊಟೆನ್ಷಿಯಲ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪಾಯಿಂಟ್ ಆ್ಯಂಡ್ ಯು ಟು ಮಲ್ಟಿಪ್ಲೈ ವಿತ್ ದ ಚಾರ್ಜ್, ದ ಚಾರ್ಜ್ ವಾಟ್ ಯು ಆರ್ ಮೂವಿಂಗ್, ದ ಟೆಸ್ಟ್ ಚಾರ್ಜ್. ನಾನು ಏನಕ್ಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಿಕಾಸ್ ದಿಸ್ ಕ್ವಶನ್ ವಿಲ್ ಬಿ ಆಸ್ಡ್ ಮೆನಿ ಟೈಮ್ಸ್. ಇಟ್ ವೆಂಟ್ ಆಫ್ ದಿಸ್ ಸೈಡ್. Okay, next we have one more topic called as capacitance. Fast agi. So capacitance andre ಏನು? Capacitance ಅಂದ್ರೆ ವೆರಿ ಸಿಂಪಲ್. ಅದಕ್ಕೆ ನಾವು ಮುಂಚೆ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಎ ಕೆಪಾಸಿಟರ್ ಅಂತ. ಸೊ ಕೆಪಾಸಿಟರ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಬೇಕು. ಐ ಥಿಂಕ್ ಆಲ್ರೆಡಿ ಐ ಮೇಡ್ ಎ ವಿಡಿಯೋ ಲಾಂಗ್ ಬ್ಯಾಕ್. ಒಂದು ಕೆಪಾಸಿಟರ್ನ ತೊಗೊಂಡು ಕಟ್ ಮಾಡಿ ಪೀಸ್ ಮಾಡಿ ತೋರಿಸಿದ್ದೀನಿ. ಐ ಹ್ಯಾವ್ ದಟ್, ನಾನು ಯೂಟ್ಯೂಬಲ್ಲಿ ಮಾಡಿದ್ದೀನಿ. ಸೊ ಐ ವಿಲ್ ಆಲ್ಸೋ ಗಿವ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ನಿಮ್ಗೆ ಇಂಟ್ರೆಸ್ಟ್ ಇದೆ ನೋಡಿ. ಆ್ಯಕ್ಚುಲಿ ಐ ಹ್ಯಾವ್ ಶೋನ್ ಎಂಟೈರ್ ಕೆಪಾಸಿಟರ್ ಆಲ್ಸೋ, ಹೆಂಗಿರುತ್ತೆ ಒಳಗಡೆ ಇಲ್ಲ ಅಂತ. ಸೊ ಏನು ಕೆಪಾಸಿಟರ್ ಅಂದರೆ ಬೇಸಿಕಲಿ ಇಟ್ಸ್ ಎ ಡಿವೈಸ್ ವಿಚ್ ಸ್ಟೋರ್ಸ್ ದ ಎನರ್ಜಿ ಇನ್ ಟರ್ಮ್ಸ್ ಆಫ್, ನಿಮ್ಮ ಫ್ಯಾನ್ ನೋಡ್ತೀರಾ, ಫ್ಯಾನಲ್ಲಿ ಎಲ್ಲ ವೈಟ್ ಆಗಿರುತ್ತೆ ಮೇಲೆ, ಅದು ಕೆಪಾಸಿಟರು. ಸೊ ಇಟ್ ಸ್ಟೋರ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಕೆಪಾಸಿಟರ್ ಅಂದರೆ ಅಷ್ಟೇ. ಕೆಪಾಸಿಟೆನ್ಸ್ ಅಂದರೆ ಏನು? ಅದು ಕೆಪಾಸಿಟೆನ್ಸ್ ಎಷ್ಟಿದೆ, ಕೆಪಾಸಿಟರ್ದು ಕೆಪಾಸಿಟೆನ್ಸ್ ಎಷ್ಟಿದೆ. ನೀನು ಎಷ್ಟು ಇಡ್ಲಿ ದೋಸೆ ತಿಂತೀಯ, ನಿನ್ನ ಕೆಪಾಸಿಟಿ ಎಷ್ಟು? ನೀನು ಜಾಸ್ತಿ 10 ಇಡ್ಲಿ ತಿಂತೀಯ, ನಿನ್ನ ಜಾಸ್ತಿ ಕೆಪಾಸಿಟಿ. ನೀನು 5 ಇಡ್ಲಿ ತಿಂತೀಯ, ನಿನ್ನ ಕೆಪಾಸಿಟಿ ಕಡಿಮೆ ಇದೆ. ಆ್ಯಂಡ್ ಆಲ್ಸೋ ಸಿ ಈಸ್ ಈಕ್ವಲ್ ಟು ಬೇಸಿಕಲಿ ವಾಟ್ ಹ್ಯಾಪನ್ಸ್, ಕೆಪಾಸಿಟೆನ್ಸ್ ಫಾರ್ಮುಲಾ ಇದೆ ಸಿಂಪಲ್ ಆಗಿ. ಸೊ ಸಿ ಈಸ್ ಈಕ್ವಲ್ ಟು ಫಾರ್ಮುಲಾ ಬಂದು ಕ್ಯೂ ಡಿವೈಡೆಡ್ ಬೈ, ಓಕೆ, ಸಿ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ವಿ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ಕೆಪಾಸಿಟರು 1 ವೋಲ್ಟಲ್ಲಿ 10 ಕೂಲಮ್ಸ್ ಆಫ್ ಚಾರ್ಜ್ನ ಸ್ಟೋರ್ ಮಾಡುತ್ತೆ. ಇನ್ನೊಂದು 1 ವೋಲ್ಟಲ್ಲಿ 20 ಕೂಲಮ್ಸ್ ಆಫ್ ಚಾರ್ಜ್ನ ಸ್ಟೋರ್ ಮಾಡುತ್ತೆ. ಆಬ್ವಿಯಸ್ಲಿ ಇದು ಜಾಸ್ತಿ ಅಲ್ವಾ. ಫಾರ್ 1 ವೋಲ್ಟ್ ಇಫ್ ಐ ಗಿವ್ 1 ವೋಲ್ಟ್ ಕೊಟ್ಟರೆ ಆಲ್ಮೋಸ್ಟ್ 20 ಕೂಲಮ್ಸ್ ಆಫ್ ಚಾರ್ಜ್ ಸ್ಟೋರ್ ಆಗ್ತಾರೆ. ಸೊ ಇದ್ರ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಈ ಕೆಪಾಸಿಟಿ ಅಂದರೆ ಸಿಂಪಲ್ ವರ್ಡ್ಸಲ್ಲಿ ಎಷ್ಟು ಚಾರ್ಜ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ, ಎಷ್ಟು ಫಾರ್ ಎ ಗಿವನ್ ಪೊಟೆನ್ಷಿಯಲ್ ಅಂತ. ಕ್ಯೂ ಡಿವೈಡೆಡ್ ಬೈ ವಿ ಅಂತ ಡೆಫಿನೇಷನ್ಸ್ ಎಲ್ಲ ಇದೆ. ವಿ ಡೋಂಟ್ ಆಲ್ ದ ಡೆಫಿನೇಷನ್, ಐ ಜಸ್ಟ್ ವಾಂಟೆಡ್ ಟು ನೋ ದ ಫಾರ್ಮುಲಾ. ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ. ಆ್ಯಂಡ್ ಇದರ ಯೂನಿಟ್ ಬಂದು ಆಬ್ವಿಯಸ್ಲಿ ಯು ಕ್ಯಾನ್ ಸಿ ದಿಸ್ ಇಸ್ ಕೂಲಮ್ಸ್ ಪರ್ ವೋಲ್ಟ್ ಅಂತ, ಬಟ್ ವಿ ಕಾಲ್ ಇಟ್ ಎಸ್ ಫ್ಯಾರೆಡ್ ಅಂತ. ಸೊ ಫ್ಯಾರೆಡ್ ಅಂದರೆ ಏನು ನೆನ್ಪಿಟ್ಕೊಳ್ಳಿ, 1 ಫ್ಯಾರೆಡ್. ಸೊ 1 ಫ್ಯಾರಡ್ ಇಸ್ ಬೇಸಿಕಲಿ 1 ಕೂಲಮ್ ಪರ್ 1 ವೋಲ್ಟ್. ಬಟ್ ನೀವು ಅಂದ್ಕೊಂಡಿದ್ದೀರ 1 ಫ್ಯಾರಡ್ ಅಂದರೆ ಏನು ಸಿಂಪಲ್ ಅಲ್ಲ. ಇದು 1 ಫ್ಯಾರಡ್ ಇಸ್ ಅ ವೆರಿ 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 ಬಿಗ್ ಯೂನಿಟ್. ನೀವು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. even ಐ ಥಿಂಕ್ ಇದು ಗಿವನ್ NCERT ಬುಕ್ಕಲ್ಲಿ ಕೊಟ್ಟಿದ್ದಾರೆ. 1 ಫ್ಯಾರಡ್ ನಿಮ್ಗೆ ಬೇಕಂದರೆ ಕೆಪಾಸಿಟೆನ್ಸು, ನಿಮ್ಮ ಹತ್ರ 2 ಪ್ಲೇಟ್ ಬೇಕು. ಆಬ್ವಿಯಸ್ಲಿ ಕೆಪಾಸಿಟರ್ ಅಂದರೆ 2 ಪ್ಲೇಟ್ಸ್. ವಾಟ್ ಇಸ್ ಬೇಸಿಕಲಿ ಕೆಪಾಸಿಟರ್? ಇಟ್ ಹ್ಯಾಸ್ 2 ಕಂಡಕ್ಟರ್ಸ್ ಸಪ್ರೇಟೆಡ್ ಬೈ ಆ್ಯಂಡ್ ಡೈಎಲೆಕ್ಟ್ರಿಕ್. 2 ಕಂಡಕ್ಟರ್ಸ್ ಇರುತ್ತೆ, ಮಧ್ಯೆ ಡೈಎಲೆಕ್ಟ್ರಿಕ್ ಇರುತ್ತೆ, ಆ್ಯಕ್ಚುಲಿ ಇನ್ಸುಲೇಟಿಂಗ್ ಮೆಟೀರಿಯಲ್. ಓಕೆ, ಸೊ ನಿಮ್ಗೆ ಒಂದು ಫ್ಯಾರಡ್ ಕೆಪಾಸಿಟೆನ್ಸ್ ಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ಹ್ಯಾವ್ ಅ ಪ್ಲೇಟ್. ಆಯಿತಾ, 2 ಪ್ಲೇಟ್ಸ್ ಇರಬೇಕು. ಆ 2 ಪ್ಲೇಟ್ ಡೈಮೆನ್ಷನ್ ಎಷ್ಟಿರ್ಬೇಕಂತ 30 ಕಿಲೋಮೀಟರ್ಸ್, ಲಿಟ್ರಲಿ 30 ಕಿಲೋಮೀಟರ್ಸ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇಫ್ ಯು ಸ್ಟಾರ್ಟ್ ಫ್ರಮ್ ಸಮ್ವೇರ್ ಫ್ರಮ್ ಬ್ಯಾಂಗ್ಳೂರ್ ಸೆಂಟ್ರಲ್, ಅರ್ಥ ಮಾಡ್ಕೊಳ್ಳಿ ನೀವು 30 ಕಿಲೋಮೀಟರ್ಸ್ ಅಂತ ಹೇಳಿದ್ರೆ. ಸೊ 30 ಕಿಲೋಮೀಟರ್ಸ್ ಲೆಂತು, 30 ಕಿಲೋಮೀಟರ್ಸ್ ವಿಡ್ತು, ಬೇಸಿಕಲಿ 30 by 30 ಕಿಲೋಮೀಟರ್ಸ್ ಪ್ಲೇಟ್ಸು. ಆ ಥರ 2 ಪ್ಲೇಟ್ನ ನಾನು ಸಪ್ರೇಟ್ ಮಾಡಿ 1 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಇಟ್ಟರೆ ಆಗ ನನಗೆ 1 ಫ್ಯಾರಡ್ ಬರುತ್ತೆ ಕೆಪಾಸಿಟೆನ್ಸ್. ಅರ್ಥ ಮಾಡ್ಕೊಳ್ಳಿ, 1 ಫ್ಯಾರಡ್ ಇರೋದು ತುಂಬ 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 ದೊಡ್ಡ ಯೂನಿಟ್ಟು. ಸೊ ನಿಮ್ಮ ಯಾವುದೇ ನ್ಯೂಮರಿಕಲ್ಸ್ ಕ್ಯಾಲ್ಕುಲೇಷನ್ ಮಾಡೋಕ್ಕಂತ ಹೇಳಿದ್ರೆ ಯೂಶಲಿ ನ್ಯಾನೋ ಫ್ಯಾರಡ್ಡು, ಮೈಕ್ರೋ ಫ್ಯಾರಡ್ಡು, ಪೀಕೋ ಫ್ಯಾರಡ್ಡು, ತುಂಬ ಸರಿ ಪೀಕೋ ಫ್ಯಾರಡ್ ಬರುತ್ತೆ. ಸೊ ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಏನೋ ಮಿಸ್ಟೇಕ್ ಮಾಡಿಬಿಟ್ಟು 100 ಫ್ಯಾರಡ್, 200 ಫ್ಯಾರಡ್, 10⁶ ಫ್ಯಾರಡ್ ನಾನು ನೋಡ್ತೀನಿ ನ್ಯೂಮರಿಕಲ್ಸಲ್ಲಿ. ಸೊ ಅದರಿಂದ ನಮ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು. ಈ ಥರ ಪ್ಲೇಟ್ ಏರಿಯಾ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಸರ್ ಹೇಳ್ತಾರೆ 30 ಕಿಲೋಮೀಟರ್ ಬೈ 30 ಕಿಲೋಮೀಟರ್ಗೆ 1 ಫ್ಯಾರಡ್ ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಪ್ಲೇಟ್ ಏರಿಯಾ ಬಂದು 2 × 10⁶ ಮೀಟರ್ ಸಮಥಿಂಗ್, 2 × 3 2 × 10⁻³ 2 × 10⁻² ಸಮಥಿಂಗ್ ಸ್ಮಾಲ್ ಡಿಸ್ಟೆನ್ಸ್, ಸ್ಮಾಲ್ ಏರಿಯಾ ಕೊಟ್ಟಿರ್ತಾರೆ. ಆ ಏರಿಯಾಗೆ ಅಷ್ಟೊಂದು ಫ್ಯಾರಡ್ ಹೆಂಗೆ ಬರುತ್ತೆ? ಸೊ ಕಾಮನ್ ಸೆನ್ಸ್ ಇರಬೇಕು ನ್ಯೂಮರಿಕಲ್ಸ್ ಮಾಡೋಕ್ಕಂದ್ರೆ. ಓಕೆನಾ? ಎನಿವೆ ಐ ಟೋಲ್ಡ್ ದಟ್ 1 ಫ್ಯಾರಡ್ ಅಂದರೆ ದಟ್ಸ್ ದ ಮೀನಿಂಗ್. ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ತುಂಬ ಸರಿ ಚಾರ್ಜ್ ಆನ್ ದ ಕೆಪಾಸಿಟರ್ ಕೇಳ್ತಾರೆ, ಕ್ಯೂ ಇಸ್ ಈಕ್ವಲ್ ಟು ಸಿ ವಿ ಅರ್ಧ ಆಯಿತು. ನಂತರ ಕೆಪಾಸಿಟೆನ್ಸಲ್ಲಿ ಕೆಲವೊಂದು ಫಾರ್ಮುಲಾಸ್ ಇದೆ. ಒಂದು, ಸೊ ವಾಟ್ ಈಸ್ ಅ ಕೆಪಾಸಿಟರ್, ನಂತರ ಆಫ್ಟರ್ ದಿಸ್ ಯು ಹ್ಯಾವ್ ಟು ಲರ್ನ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್. ಪ್ಯಾರಲಲ್ PPC ಅಂತ ಕರಿತೀವಿ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ. ಸೊ ಇದೊಂದು ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಸೊ ಸಿ ಈಸ್ ಈಕ್ವಲ್ ಟು ದ ಫಾರ್ಮುಲಾ ಸಿ ಅಂದರೆ ಏನು?
C is equal to A epsilon naught by D. ಸೊ ಎಪ್ಸಿಲಾನ್ ನಾಟ್ ವ್ಯಾಲ್ಯೂ 8.85 × 10⁻12 ಅವ್ರು ಕೊಟ್ಟಿದ್ರೆ ಆನ್ಸರ್ ನಿಮ್ಗೆ ಆಲ್ರೆಡಿ. ಏರಿಯಾ ಕೊಟ್ಟಿದ್ರೆ ಡಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಈಗ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ತೊಗೊಂಡ್ರೆ ಎರಡು ಪ್ಯಾರಲ್ ಪ್ಲೇಟ್ ಕೆಪಾಸಿಟರು, ಪ್ಯಾರಲ್ ಪ್ಲೇಟ್ ಎರಡು ಪ್ಯಾರಲ್ ಪ್ಲೇಟ್ಸ್ ಇರುತ್ತೆ, ಮಧ್ಯೆ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ಇಲ್ಲಿ ಒಂದು ವೇಳೆ ಇಫ್ ದ ಇನ್ಸರ್ಟ್ ನಿಮಗೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಎಲ್ಲದರಲ್ಲೂ ಕೆ ವ್ಯಾಲ್ಯೂ ಕೊಡೋದಿಲ್ಲ, ಬಟ್ ಕೆ ಸಿ ಇ ಟಿಯಲ್ಲಿ ಮಾಡಬೇಕಂದ್ರೆ ಎಲ್ಲದರಲ್ಲೂ ಕೆ ವ್ಯಾಲ್ಯೂ ಕೊಟ್ಟಿರ್ತಾರೆ. ಅದು ಮತ್ತೆ ಅದರಲ್ಲಿ ಪ್ಯಾರಲು ಸೀರೀಸ್ ಎಲ್ಲ ಇರುತ್ತೆ, ಅದೆಲ್ಲ ಬೇಡ. ಸಿಂಪಲ್ ಆಗಿ ಕೆಪಾಸಿಟನ್ಸ್ ಆಫ್ ದಿಸ್ ಇಸ್ ಸಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಬೈ ಡಿ. ಒಂದು ವೇಳೆ ಡೈಎಲೆಕ್ಟ್ರಿಕ್ ಮೀಡಿಯಾ ಕೆ ಇದ್ದರೆ ಆಬ್ವಿಯಸ್ಲಿ ಇದು ಕೆ ಟೈಮ್ಸ್ ಜಾಸ್ತಿ ಆಗುತ್ತೆ. ಯು ಕ್ಯಾನ್ ಪುಟ್ ಎ ಕೆ ಇನ್ ದಟ್ ಕೇಸ್. ಓಕೆ, ಈಗ ನಂತರ ಕೆಪಾಸಿಟನ್ಸ್ ಆಯಿತಾ. ಅದಾದಮೇಲೆ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಒಂದು ಫಾರ್ಮುಲಾ ಇರುತ್ತೆ ನಿಮಗೆ. ಸೊ ಎನರ್ಜಿ ಸ್ಟೋರ್ಡ್ ಈಸ್ ಗಿವನ್ ಬೈ ಹಾಫ್ ಸಿ ವಿ ಸ್ಕ್ವೇರ್. ನೆನ್ಪಿಟ್ಕೊಳ್ಳಿ. ಅಗೇನ್ ಯು ಕ್ಯಾನ್ ಕನ್ವರ್ಟ್ ಇನ್ ಟು ಡಿಫ್ರೆಂಟ್ ಫಾರ್ಮೆಟ್ಸ್. half CV square ಅಂತ. ಸೊ ಯು ಕ್ಯಾನ್ ಯೂಸ್ ಅ ಸಿ ಫಾರ್ಮುಲಾ ಆಸ್ Q by V ಮಾಡಿಬಿಟ್ಟು ಯು ಕ್ಯಾನ್ ಸೇ Q ಸ್ಕ್ವೇರ್ ಬೈ V ಅಂತ, ಆರ್ ಯು ಕ್ಯಾನ್ ಗೆಟ್ ಡಿಫ್ರೆಂಟ್ ಫಾರ್ಮೆಟ್. ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಅಂತ. ಇದನ್ನು ತುಂಬ ಇಂಪಾರ್ಟೆಂಟ್, ಸೀರೀಸ್ ಮತ್ತು ಪ್ಯಾರಲಲು ಇದ್ರ ಮೇಲೆ ಕೂಡ ಕ್ವಶನ್ಸ್ ಕೇಳಿದ್ದಾರೆ. ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಅಂತ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ ನೀವೇನು ಸೀರೀಸ್ ರೆಸಿಸ್ಟರ್ಸ್ ನೆನಪಿದೆ, ರೆಸಿಸ್ಟರ್ಸ್ಗೆ ಅದರದ್ದು ಆಪೋಸಿಟ್ ಇದಕ್ಕೆ. ಯಾಕೆ ಆಪೋಸಿಟ್ ಸರ್? ರೆಸಿಸ್ಟರ್ಸ್ ಬಂದು ಎನರ್ಜಿನ ಡಿಸಿಪೇಟ್ ಮಾಡುತ್ತೆ, ಕೆಪಾಸಿಟರ್ಸ್ ಬಂದು ಎನರ್ಜಿ ಸ್ಟೋರ್ ಮಾಡುತ್ತೆ. ಸೊ ಇದು ಆಪೋಸಿಟ್ ನೇಚರ್, ಅದು ಜಸ್ಟ್ ಹಂಗೆ ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ಸೊ ಕಾಂಬಿನೇಷನ್ ಬಂದು ಏನು? ಸೊ ಇಫ್ ಯು ಹ್ಯಾವ್ ಸೀರೀಸ್ ಕೆಪಾಸಿಟರ್ನ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ, ಸೊ ಈ ಥರ ಸೀರೀಸಲ್ಲಿ ಒಂದು ಕೆಪಾಸಿಟರ್ ಇಲ್ಲಿ ಮತ್ತು ಇನ್ನೊಂದು ಕೆಪಾಸಿಟರ್ ಈ ರೀತಿ ಕನೆಕ್ಟ್ ಮಾಡಿದ್ರೆ, ಸೀರೀಸಲ್ಲಿ ಮಾಡಿದ್ರೆ ಆಪೋಸಿಟ್ ನಮ್ಮ ರೆಸಿಸ್ಟೆನ್ಸ್ ಏನಾಗುತ್ತೆ ಆ್ಯಡ್ ಮಾಡೋಕ್ಕೆ R1 + R2 ಅಂತ. ಇಲ್ಲಿ ಏನಾಗುತ್ತೆ, ಇಲ್ಲಿ ಸೀರೀಸಲ್ಲಿ ಮಾಡಿದ್ರೆ 1/C ಈಕ್ವಲೆಂಟ್ ಈಸ್ ಈಕ್ವಲ್ ಟು 1/C1 + 1/C2 ಅಂತ. ಎರಡು ಕೊಟ್ಟಿದ್ರೆ, ಒಂದು ವೇಳೆ ಎರಡು ಕೆಪಾಸಿಟನ್ಸ್ ಕೊಟ್ಟಿದ್ರೆ, ರಿಮೆಂಬರ್ ಇನ್ ದಿಸ್ ವೇ ಎವ್ರಿ ಟೈಮ್ ಡೂಯಿಂಗ್ ದಿಸ್ 1/C1 ಬೇಡ. ಸೊ C1 C2 ಡಿವೈಡ್ ಬೈ C1 + C2 ನೆನ್ಪಿಟ್ಕೊಳ್ಳಿ. ಇಟ್ಸ್ ಆಲ್ವೇಸ್ ಇಟ್ಸ್ ಈವನ್ ಫಾರ್ ರೆಸಿಸ್ಟರ್ಸ್ ಆಲ್ಸೋ. ಓಕೆ, ಪ್ಯಾರಲ್ ಇದ್ದರೆ ಜಸ್ಟ್ R1 R2 ಡಿವೈಡ್ ಬೈ R1 + R2 ಫಾಸ್ಟ್ ಕ್ಯಾಲ್ಕುಲೇಷನ್ಸ್ಗೆ. ಇದೊಂದು ತುಂಬ ಇಂಪಾರ್ಟೆಂಟು ಕೆ ಸೆಟಲ್ ಮಾಡಬೇಕಂದ್ರೆ. ಸೊ ಅದೇ ರೀತಿ ಇಫ್ ಹ್ಯಾವ್ ಸಮ್ ಪ್ಯಾರಲಲ್, ನೀವು ಎರಡು ಪ್ಯಾರಲಲ್ ಕೆಪಾಸಿಟರ್ಸ್ ಇದ್ದರೆ ಬೇಸಿಕಲಿ ಸೇಮ್ ಥಿಂಗ್ ಡೈರೆಕ್ಟ್ಲಿ ಆ್ಯಡ್ ಮಾಡೋದು. ಸಿ ಪ್ಯಾರಲ್ ಬಂದುಬಿಟ್ಟು C1 + C2 ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಸೀರೀಸಲ್ಲಿ ಚಾರ್ಜ್ ಸೇಮ್ ಇರುತ್ತೆ. ಯಾವ ರೀತಿ ಪ್ಯಾರಲಲ್, ಯಾವ ರೀತಿ ರೆಸಿಸ್ಟರ್ಸಲ್ಲಿ ಕರೆಂಟ್ ಸೇಮ್ ಇರುತ್ತೋ ಅದೇ ರೀತಿ ಇಲ್ಲಿ ಚಾರ್ಜ್ ಸೇಮ್ ಇರುತ್ತೆ, ವೋಲ್ಟೇಜ್ ಡಿಫ್ರೆಂಟ್ ಆಗಿರುತ್ತೆ V1 V2 ಅಂತ. ಇಲ್ಲಿ ಚಾರ್ಜ್ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಬಟ್ ವೋಲ್ಟೇಜು ಸೇಮ್ ಇರುತ್ತೆ. ಸೊ ಅಷ್ಟೊಂದೆಲ್ಲ ಬೇಡ. ಸೊ ನಮ್ಮ ಎಕ್ಸಾಮಲ್ಲಿ ಜಾಸ್ತಿ ಕೇಳೋದು ನಿಮಗೆ. ಸೊ ದೇ ಲಾಸ್ಕ್ ಯು ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ. ಫಾರ್ಮುಲಾ ಗೊತ್ತಿರಬೇಕು, ಎನರ್ಜಿ ಸ್ಟೋರ್ಡ್ನ ಕೆಪಾಸಿಟರ್ ಗೊತ್ತಿರಬೇಕು, ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ದು ಕೆಪಾಸಿಟನ್ಸ್ ಗೊತ್ತಿರಬೇಕು. ಫಾರ್ಮುಲಾ C is equal to A epsilon naught by D ಅಂತ ಸಾಕು. ಒಂದು ವೇಳೆ ಕೆ ಕೊಟ್ಟರೆ ಮಲ್ಟಿಪ್ಲೈ ಮಾಡಿ. ಅದಾದಮೇಲೆ C is equal to Q by V ಬೇಸಿಕ್ ಫಾರ್ಮುಲಾ ಆ್ಯಂಡ್ ದಟ್ಸ್ ಆಲ್ ಮಕ್ಕಳೇ. ಅದಾದಮೇಲೆ ಐ ಹೋಪ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಲ್ಲೋಗಿದೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ದು ಈ ಬೇಸಿಕ್ ಫಾರ್ಮುಲಾಸ್ ಗೊತ್ತಿರಬೇಕು. ಅರ್ಥ ಆದ ಕ್ಲಿಯರಾಗಿ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಏನು? ವರ್ಕ್ ಡನ್ ಡಿವೈಡ್ ಬೈ ಕ್ವಾಂಟಿಟಿ ಆಫ್ ಚಾರ್ಜ್ ಮೂಡ್. ಒಂದು ವೇಳೆ 2 ಡಿಫ್ರೆಂಟ್ ಪಾಯಿಂಟ್ಸ್ ಇದ್ದರೆ ಆ 2 ಪಾಯಿಂಟ್ಸ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡಿ ನಂತರ ಡಿಫ್ರೆನ್ಸ್ ಕೈಂಡ್ ಮಾಡಿ ಇಂಟು ಕ್ಯೂ ಮಾಡಬೇಕು. ಜಸ್ಟ್ ನೆನ್ಪಿಟ್ಕೊಳ್ಳಿ, ದಟ್ಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಅದನ್ನು ಇಟ್ಸ್ ಇಂಡಿಪೆಂಡೆಂಟ್ ಆಫ್ ಪಾತ್ 3 ಪಾಯಿಂಟ್ಸು. ಅದಾದಮೇಲೆ ಕೆಪಾಸಿಟನ್ಸ್ ಬಂದಾಗ ಇಲ್ಲಿ ನೆಕ್ಸ್ಟ್ ಬಂದರೆ ಕೆಪಾಸಿಟನ್ಸ್ C is equal to Q by V ಅಂತ ಫಾರ್ಮುಲಾ. Q is equal to CV. ಕೆಪಾಸಿಟನ್ಸ್ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ C is equal to ಎಪ್ಸಿಲಾನ್ ನಾಟ್ ಬೈ ಡಿ. ಒಂದು ವೇಳೆ ಕೆ ಡೈರೆಕ್ಟ್ರಿಗೆ ಇನ್ಸರ್ಟ್ ಮಾಡಿದ್ರೆ ಮಲ್ಟಿಪ್ಲೈ ಮಾಡಿ. ಆ್ಯಂಡ್ PUC ಎಕ್ಸಾಮಲ್ಲಿ ತುಂಬ ಈಸಿ ಕ್ವಶನ್ಸ್ ಬರುತ್ತೆ. ಸೊ ದೇ ವೋಂಟ್ ಮೇಕ್ ಕಾಂಪ್ಲಿಕೇಟೆಡ್ ಕೆ ವ್ಯಾಲ್ಯೂಸ್. ಓಕೆ, ಸಿಂಪಲಾಗಿ ಬರುತ್ತೆ. ಎನರ್ಜಿ ಸ್ಟೋರ್ಡ್ ಈಸ್ ಈಕ್ವಲ್ ಟು ಹಾಫ್ CV ಸ್ಕ್ವೇರ್. ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಬಂದು ನೆನ್ಪಿಟ್ಕೊಡಿ, ಇಟ್ ಜಸ್ಟ್ ಆಪೋಸಿಟ್ ಆಫ್ ರೆಸಿಸ್ಟರ್ಸ್ಗೆ ಆಪೋಸಿಟ್ ಆಗಿರುತ್ತೆ. ಸೊ ಸೀರೀಸಲ್ಲಿ ಬಂದು C1 C2 by C1 + C2, ಪ್ಯಾರಲ್ ಬಂದು C1 + C2. ನಿಮ್ಗೆ ಇಷ್ಟು ಅರ್ಥ ಆದರೆ ಲೆಟ್ ಮಿ ಗೋ ಫಾರ್ ನೆಕ್ಸ್ಟ್ ಒನ್. ಈಗ ನೆಕ್ಸ್ಟ್ ಬಂದು ಕ್ವಶನ್. ಫಸ್ಟ್ ಕ್ವಶನ್, ಅ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಹೇರ್ ಬಿಟ್ವೀನ್ ದ ಪ್ಲೇಟ್ಸ್. ಏನೋ ಹೇರ್ ಕೊಟ್ಟಿದ್ದಾರೆ, ಓಕೆ, ಅಂದರೆ ಎಪ್ಸಿಲಾನ್ ನಾಟ್ ವ್ಯಾಲ್ಯೂ. ಅಲ್ಲಿ ಇನ್ಸ್ಟೆಡ್ ಆಫ್ ಹೇರ್ ಬದಲು ಬೇರೆ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇನ್ನೂ ಬೇರೆ ಮೆಟೀರಿಯಲ್ ಕೊಟ್ಟಿದ್ರೆ ದೇ ವಿಲ್ ಗಿವ್ ದ ವ್ಯಾಲ್ಯೂ ಆಫ್ ಕೆ. ಅರ್ಥ ಆಯ್ತಾ? ಸೊ ಹೇರ್ ಕೊಟ್ಟಿದ್ದಾರೆ, ಈಚ್ ಪ್ಲೇಟ್ ಹ್ಯಾಸ್ ಅನ್ ಏರಿಯಾ ಕೊಟ್ಟಿದ್ದಾರೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಇಸ್ 3 mm. ಓಕೆ, ಡಿ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್ ಇಫ್ ದ and also if it's connected 100 volt supply, what is the charge on each plate of the capacitor? They are asking what's the capacitance, what's the charge. It's a very simple question. Video na pause ಮಾಡಿ ನೀವೇ ಮಾಡಿ ಟ್ರೈ ಮಾಡಿ. ಎವ್ರಿ ಕ್ವಶನ್ಗೆ ವಿಡಿಯೋ ಪಾಸ್ ಮಾಡಿ ನೀವು ಟ್ರೈ ಮಾಡಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಸೊ ಫಸ್ಟ್ ಏನು ಕೆಪಾಸಿಟನ್ಸ್ ಆಲ್ವೇಸ್ ರೈಟ್. ನಾನು ಮತ್ತೆ ಇನ್ನೊಂದು ಫಿಸಿಕ್ಸ್ ಯಾವತ್ತೇ ನೆನ್ಪಿಟ್ಕೊಳ್ಳಿ, ಯಾವುದೇ ನ್ಯೂಮರಿಕಲ್ಸ್ ಮಾಡಬೇಕಂದ್ರೂ ಫಸ್ಟು ಗಿವನ್ನು ಫಾರ್ಮುಲಾ ಆನ್ಸರ್ ಗಿವನ್ ಬರೀಬೇಕು. ಯಾವುದೇ ಏನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಅದರ ಸ್ಟೇಟ್ಮೆಂಟ್ ಬರೆದು ಫಾರ್ಮುಲಾ ಬರೆದು ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಐ ಜಸ್ಟ್ ಶೋ ಫಾರ್ ದಿಸ್.
for every numerical you should do in a similar way. So what is the given data in this? ಏನು ಕೊಟ್ಟಿದ್ದಾರೆ? given data ಬಂದು ನಿಮಗೆ area of the plates ಕೊಟ್ಟಿದ್ದಾರೆ. area is equal to 6 into 10 power minus 3 meter square. area ಕೊಟ್ಟಿದ್ದಾರೆ. ನಂತರ ಇನ್ನೇನು ಕೊಟ್ಟಿದ್ದಾರೆ? d ಕೊಟ್ಟಿದ್ದಾರೆ 3 into 10 power minus 3 meters, and then also they are given the voltage 100 volts. So they are asking what is capacitance. C ಎಷ್ಟು ಅಂದ್ರೆ ಏನು? C ಎಷ್ಟು, what is the capacitance value, what is the volt, what is the charge, ಏನದು, if 100 volts apply is the what's the charge. So Q ಎಷ್ಟು ಅಂತ ಕೇಳ್ತಾ ಇದ್ದಾರೆ. So always say the given and what you are finding first. So you are finding that capacitance of the first one sentence is buried on the other more sentence. Capacitance of the capacitance of the capacitor is given by of the given capacitor. So capacitance formula, you know, C is equal to A epsilon naught by D. A value ಏನಾಗುತ್ತೆ? So ಎಲ್ಲ ವ್ಯಾಲ್ಯೂ ಕೊಟ್ಟಿದ್ದಾರೆ ನಿಮಗೆ 6 into 10 power minus 3. You have to be careful with the 8. ಇದು ಆನ್ಸರ್ ಕೊಟ್ಟಿದ್ದಾರೆ. So constant, you have to be careful with the powers. 8.85 10 power minus 12 divided by distance ಎಷ್ಟು? 3 into 10 power minus 3 ಅಲ್ವಾ? So ಈಗ ಇದು 10 power minus 3 into millimeter ಅಲ್ವಾ? 10 power minus 3. Okay, so ಈಗ ನೀವು ಕ್ಯಾನ್ಸಲ್ ಮಾಡಿ 10 power minus 3 ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ಯು ಹ್ಯಾವ್ ಇಸ್ ಬೇಸಿಕಲಿ 6 into 3 into 2 ಕ್ಯಾನ್ಸಲ್ ಆಗುತ್ತೆ. 2 into 8.16 17 something 17 point something ಆನ್ಸರ್ ಬರುತ್ತೆ. ಯು ಕ್ಯಾನ್ ಕ್ಯಾಲ್ಕುಲೇಟ್, and I'm keeping 10 power minus 12 as it is because I'm going to convert it to picofarad. Here's the calculator. So is the answer exactly answer ಕೊಡ್ತಾನೆ. I think 17 point something because 2 8 is 16 plus 8 17 years ಇರುತ್ತೆ into 2 exactly 17.7. so ನಿಮಗೆ 17.7 into 10 power minus 12 farad ಬರುತ್ತೆ. ಸೊ ಆನ್ಸರ್ ಬಂದು ನಿಮಗೆ 17.7 pico farad. ನಾನು 8.85 into 2 ಮಾಡಿದ್ದೀನಿ. that's all answer is. ನಂತರ what's the question is what's the charge? you have to write the statements. the charge on each plate. so charge on each plate. so charge on each plate is given by, so charge formula ಬರೀ first to Q is equal to CV ಅಂತ. CV ನಿಮಗೆ ಆಲ್ರೆಡಿ ಬಂದಿದೆ 17.7 into 10 power minus 12. ವೋಲ್ಟೇಜ್ ಎಷ್ಟಿದೆ? 100 volts ಸಪ್ಲೈ. 100 ಅಂತ ಹೇಳಿದ್ರೆ ಬೇಸಿಕಲಿ 10 power 2 ಇರುತ್ತೆ. ಸೊ ಯು ಹ್ಯಾವ್ 17.7 into 10 power 2 ಅಂದರೆ 10 power minus 10 coulombs, or you can also write this as point decimal shift ಮಾಡಿದ್ರೆ you'll get 1.77 into 10 power minus 9, or you can write this as 1.77 nano coulombs. nano ಅಂದರೆ 10 power minus 9. ನೀವು ಇಲ್ಲೇ ಬಿಟ್ಟರು ಪರವಾಗಿಲ್ಲ, ನೋ ಪ್ರಾಬ್ಲಮ್. ಯು ಕ್ಯಾನ್ ಜಸ್ಟ್ ರೈಟ್ ಅ ಸಿ ಅಂಡ್ ದೆನ್ ಲೀವ್ ಇಟ್. ಅರ್ಥ ಆಯ್ತಾ? ಸೊ ಯಾವುದೇ ಕ್ವಶನ್ ಕೊಟ್ಟರು ಫಸ್ಟ್ ಗಿವನ್ ಫಾರ್ಮುಲಾ ಆನ್ಸರ್. ಗಿವನ್ what question is asked to find, that statement along with the formula, then substitution, what is asked, formula, substitution, and also at the end there answer na highlight ಮಾಡಿ. ಅದೇನು ಆನ್ಸರ್ ಫೈಂಡ್ ಮಾಡ್ತೀರೋ ಅದನ್ನ ಹೈಲೈಟ್ ಮಾಡಿ. this is a procedure you have to follow in all the numericals in the board exam. okay, ಈಗ let's go for next question. ನಾನೀಗ ನೆಕ್ಸ್ಟ್ ಕ್ವಶನ್, ದ 2 point charges. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳು, ತುಂಬ ಸರಿ ಕೇಳ್ತಾರೆ. ಸೊ ಇದೇ ಟೈಪ್ KCD ಕ್ವಶನ್ ಕೇಳ್ತಾ ಇರ್ತಾರೆ. ದ 2 point charges 1 nanocoulombs minus 4 nanocoulombs are 1 meter apart in the air ಅಂದರೆ epsilon naught value. Find the positions along the line joining the 2 charges at which resultant potential is 0. Find the positions. ಓಕೆ, ನೆಕ್ಸ್ಟ್ 2 ಪೊಸಿಷನ್ಸ್ ಇರ್ಬೋದು ಮೇ ಬಿ. ಕ್ವಶನ್ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಎಲ್ಲದರಲ್ಲೂ ಗಿವನ್ ಫಾರ್ಮುಲಾ ಆನ್ಸರ್ ಬರೀಬೇಕು. ನಾನು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಅಗೇನ್ ಇದರಲ್ಲೇನು ಗಿವನ್ ಫಾರ್ಮುಲಾ ಬೇಕಾಗಿಲ್ಲ. ಇಫ್ ಇಟ್ ಜಸ್ಟ್ ರೈಟ್ ದ ಫಾರ್ಮುಲಾ ದಟ್ಸ್ ಎನ್ ಡಯಾಗ್ರಾಮ್ ದಟ್ಸ್ ಎನಫ್. ಓಕೆ, ಲೆಟ್ಸ್ ಡ್ರಾ ಡಯಾಗ್ರಾಮ್ ನಾವು ಹಿಯರ್. ಸೊ ನನ್ನ ಹತ್ರ ಒಂದು ಮೈನಸ್ ಐ ಟೇಕ್ ಫ್ರಮ್ ಹಿಯರ್. ಓಕೆ, ನನ್ನ ಹತ್ರ ಈಗ +1 nanocoulombs ಇದೆ. ಸೊ +1 nanocoulombs, ಇಲ್ಲೇ ಎಷ್ಟಿದೆ -4 nanocoulombs ಚಾರ್ಜ್ ಇದೆ. ಸೊ 2 ಚಾರ್ಜ್ ಇದೆ ಆಯಿತಾ. ಸೊ 1 nanocoulomb ಮೈನಸ್ ಪ್ಲಸ್ ಆ್ಯಂಡ್ ಮೈನಸ್. ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟು ಫೈಂಡ್ ಏನು ಕೊಟ್ಟಿದ್ದಾರೆ ಇದು. ಸೊ ಆ್ಯಂಡ್ ಸಪ್ರೇಟ್ ಬೈ ಡಿಸ್ಟೆನ್ಸ್ ಆಫ್ 1 meter. ಡಿಫ್ರೆನ್ಸ್ ಸಪ್ರೇಷನ್ ಬಂದು 1 meter. ಓಕೆ, ಆ್ಯಂಡ್ ಫೈಂಡ್ ದ ಪೊಸಿಷನ್ಸ್ ಅಲಾಂಗ್ ದ ಲೈನ್ ಜಾಯಿನ್ ದ 2 ಚಾರ್ಜಸ್ ಅಟ್ ವಿಚ್ ರಿಸಲ್ಟೆಂಟ್ ಪೊಟೆನ್ಷಿಯಲ್ 0. ಸೊ ಎಲ್ಲೆಲ್ಲಿ ಪೊಟೆನ್ಷಿಯಲ್ 0 ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದೇ ರೀತಿ ಕ್ವಶನ್ಸು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಕೇಳ್ತಾರೆ. ಇದೇ ರೀತಿ ಕ್ವಶನ್ಸು KCDಯಲ್ಲಿ ತುಂಬ ಸತಿ ಕೇಳ್ತಾರೆ. ಐ ಜಸ್ಟ್ ಕ್ವಿಕ್ಲಿ ಟೆಲ್ ಯು. ಒಂದು ನೆನ್ಪಿಟ್ಕೊಳ್ಳಿ. ಈಗ ಫಸ್ಟು ಒಂದು ವೇಳೆ ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ. ಒಂದು ವೇಳೆ 2 ಪಾಸಿಟಿವ್ ಇದ್ದರೆ ಇಲ್ಲೂ ಪ್ಲಸ್. ಲೆಟ್ಸ್ ಇಮ್ಯಾಜಿನ್ ಪ್ಲಸ್ ಐ ಹ್ಯಾವ್ ಪ್ಲಸ್ ಸಮ್ nanocoulombs 1 nanocoulombs ಆ್ಯಂಡ್ +4 nanocoulombs. 2 ಪಾಸಿಟಿವ್ ಇದ್ದರೆ
you will not have a point, you will not have a single point where the potential is 0. ಎಂತ ಕೇಳಿ ಎರಡು ಆ್ಯಡ್ ಆಗುತ್ತಲ್ವಾ. ಈಗ ಪೊಟೆನ್ಷಿಯಲ್ ಡ್ಯೂ ಟು 4 +4 ಯಾವುದೇ ಪಾಯಿಂಟ್ ತೊಗೊಂಡ್ರು ಎಲ್ಲ ಪಾಯಿಂಟಲ್ಲೂ ಎರಡು ಆ್ಯಡ್ ಆಗುತ್ತೆ. ಪೊಟೆನ್ಷಿಯಲ್ ಡ್ಯೂ ಟು +4, ಪೊಟೆನ್ಷಿಯಲ್ ಡ್ಯೂ ಟು +1 ಎರಡು ಪ್ಲಸ್ ಆ್ಯಡ್ ಆಗುತ್ತೆ. ಸೊ ಯು ವಿಲ್ ನಾಟ್ ಹ್ಯಾವ್ ಎನಿಥಿಂಗ್. ಅರ್ಥ ಆಯ್ತಾ? ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡೋಕ್ಕಂತೇಳಿ ಯಾವುದೇ ಪಾಯಿಂಟ್ ಸಿಗೋದಿಲ್ಲ. ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ಮಾತ್ರ ನಿಮಗೆ ದೇರ್ ಆರ್ ಸಮ್ ಪಾಯಿಂಟ್ಸ್, ದೇರ್ ವಿಲ್ ಬಿ ಸಮ್ ಪಾಯಿಂಟ್ಸ್ ವೇರ್ ದ ಪೊಟೆನ್ಷಿಯಲ್ ಇಸ್ 0. ಎರಡೂ ಪಾಸಿಟಿವ್ ಎರಡೂ ನೆಗೆಟಿವ್ ಇದ್ದರೆ ನಮಗೆ ಪೊಟೆನ್ಷಿಯಲ್ 0 ಇರೋದಿಲ್ಲ. ಅರ್ಥ ಇದೆ ಕ್ಲಿಯರಾಗಿ? ಅದೊಂದೇ ಅಂದರೆ ಒಂದು ವೇಳೆ ಇದೇ ಕ್ವಶನ್ ಎಲೆಕ್ಟ್ರಿಕ್ ಫೀಲ್ಡ್, ನಾನು ಹಿಂದೆ ಹೇಳ್ತಾ ಇದ್ದ KCT ಕ್ವಶನ್ ಬಂದಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದೇ ರೀತಿ ಕ್ವಶನ್ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಫೀಲ್ಡ್ ಬಂದಾಗ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಗೊತ್ತಾ, ಆಪೋಸಿಟ್. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ನೀವು ಫಾರ್ ಎಕ್ಸಾಂಪಲ್ ಇದೇ ಕ್ವಶನಲ್ಲಿ ಇಫ್ ಯು ವಾಂಟ್ ಟು ಫೈಂಡ್ ಅ ಪಾಯಿಂಟ್ ವೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0, ಸೊ ಇನ್ ಬಿಟ್ವೀನ್ ಯು ನಾಟ್ ಹ್ಯಾವ್ ಎನಿ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಎರಡು ನೋಡಿ. ಫಾರ್ ಎಕ್ಸಾಂಪಲ್ ಇಫ್ ಐ ವಾಂಟ್ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು -4 ಅಟ್ ದಿಸ್ ಲೊಕೇಶನ್, ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ದ ಡಯಾಗ್ರಾಮ್, ನಾನು ಇಲ್ಲಿ ಬರೀತೀನಿ. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಸಮ್ -q and +q ಅಂತ ತಗೋಣ. ಇಫ್ ಐ ವಾಂಟ್ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಮ್ವೇರ್ ಅಟ್ ಸಮ್ ಲೊಕೇಶನ್ ಹಿಯರ್, ಈಗೇನಾಗುತ್ತೆ ಬೇಸಿಕಲಿ ಡ್ಯೂ ಟು ಮೈನಸ್ ಇದು ಎಲೆಕ್ಟ್ರಿಕ್, ಫಾರ್ ಎಕ್ಸಾಂಪಲ್ ಕೀಪಿಂಗ್ ಎ ಪಾಸಿಟಿವ್ ಟೆಸ್ಟ್ ಚಾರ್ಜ್, ಡ್ಯೂ ಟು ಮೈನಸ್ ಇಟ್ಸ್ ಗೋಯಿಂಗ್ ಟು ಪುಲ್ ದಿಸ್ ಸೈಡ್, ಇಟ್ಸ್ ಗೋಯಿಂಗ್ ಟು ಕಮ್ ಇನ್ ದಿಸ್ ಸೈಡ್. ಆಯಿತಾ? ಡ್ಯೂ ಟು ಪ್ಲಸ್ ಇಟ್ಸ್ ಗೋಯಿಂಗ್ ಟು ಪುಷ್ ದಿಸ್ ಸೈಡ್. ಅಂದರೆ -q ಇದು ನಂಗೆ ಎಳ್ಕೊಳುತ್ತೆ, +q ಇದನ್ನ ಹಿಂಗೆ ಪುಷ್ ಮಾಡುತ್ತೆ. ಸೊ ಎರಡು ಆ್ಯಡ್ ಆಗ್ತಾ ಇಲ್ವಾ ಅಲ್ಲಿ? ಸೊ ಎಲೆಕ್ಟ್ರಿಕ್ ಫೀಲ್ಡು ಒಂದು ವೇಳೆ ಒಂದು ಪ್ಲಸ್ಸು ಒಂದು ಮೈನಸ್ಸು ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ದೆ ವೋಂಟ್ ಬಿ ಎನಿ ಪಾಯಿಂಟ್ ವೇರ್ ದ ಪೊಟೆನ್ಷಿಯಲ್ ಇಸ್ 0. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗ 0 ಇರುತ್ತೆ? ಎರಡು ಸೇಮ್ ಇದ್ದರೆ, ಒಂದು ವೇಳೆ +q ಇದೆ, ಇಲ್ಲಿ ಒಂದು +q ಇದೆ, ಎರಡು ಸೇಮ್ ಇದ್ದರೆ ಆ ಟೈಮಲ್ಲಿ ಏನಾಗುತ್ತೆ, ಯಾವುದೋ ಒಂದು ಪಾಯಿಂಟ್ ತೊಗೊಂಡಾಗ ಡ್ಯೂ ಟು ಪ್ಲಸ್ ಇಟ್ಸ್ ಪುಷಿಂಗ್ ದಿಸ್ ಸೈಡ್, ಡ್ಯೂ ಟು ದಿಸ್ ಪ್ಲಸ್ ಇಟ್ಸ್ ಪುಷಿಂಗ್ ದಿಸ್ ಸೈಡ್, ಆಗ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ ಇಲ್ಲಿ. ಐ ನೋ ಇದೆಲ್ಲ ಬೇಡ ಆ್ಯಕ್ಚುಲಿ ಬೋರ್ಡ್ ಎಕ್ಸಾಮ್ಗೋಸ್ಕರ, ಬಟ್ ಐ ಆಮ್ ಜಸ್ಟ್ ಟೆಲಿಂಗ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳು. ಓಕೆ, ಸೊ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ಪೊಟೆನ್ಷಿಯಲ್ ನಿಮ್ಗೆ 0 ಬರುತ್ತೆ, ಬಟ್ ಫೀಲ್ಡ್ ನಿಮಗೆ 0 ಬರೋದಿಲ್ಲ ಸೆಂಟ್ರಲ್ಲಿ. ಅರ್ಥ? ಯಾಕೆಂದರೆ ಫೀಲ್ಡ್ ಒಂದು ಡಯಾಗ್ರಾಮ್ ಅರ್ಥ ಮಾಡ್ಕೋಬೇಕು ನೀವು. ಡಯಾಗ್ರಾಮ್ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ಎರಡು ಆ್ಯಡ್ ಆಗ್ತಾ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡು. ಎನಿವೇರ್, ಸೊ this is not required. So let's come to the question now. So illi, so since one plus and one minus is there, eradu add up agutte, then you'll get somewhere one point where potential is 0. Nane madaki actually there are, see illi they asking find the positions and it may be one or more than one. Nodi for example iga nanu ello let us take there's a point a distance, nanu innondu heltini nodi illi +1 nanocoulomb -4 nanocoulomb. So illi idu -4 ಜಾಸ್ತಿ ಮ್ಯಾಗ್ನಿಟ್ಯೂಡ್ ಇದೆಯಾ, +1 ಕಡಿಮೆ ಇದೆಯಾ? ಸೊ ಆಬ್ವಿಯಸ್ಲಿ ದ ಪಾಯಿಂಟ್ ಅಟ್ ವಿಚ್ ಪೊಟೆನ್ಷಿಯಲ್ ಇಸ್ 0 ವಿಲ್ ಬಿ ನಿಯರ್ ಟು ದಿಸ್. ಅಂದರೆ ಈ ಡಿಸ್ಟೆನ್ಸ್ 0.5 ಅಲ್ವಾ, ಇದು ಸೆಂಟರ್ ಪಾಯಿಂಟ್ ಎಷ್ಟು 0.5. ಸೊ ಆನ್ಸರು ಇಲ್ಲಿಂದ ತಗೊಂಡ್ರೆ ಶುಡ್ ಬಿ ಲೆಸ್ ದ್ಯಾನ್ 0.5. ಒಂದು ವೇಳೆ ಇಲ್ಲಿಂದ ತಗೊಂಡ್ರೆ ಶುಡ್ ಬಿ ಮೋರ್ ದ್ಯಾನ್ 0.5. ನಾನು ಇವೆಲ್ಲ ಏನಂತ ಕೇಳ್ತೀನಿ ಅಂತ ಹೇಳಿದ್ರೆ ನಾನು ಡೈರೆಕ್ಟ್ ಕ್ವಶನ್ ಹೇಳ್ಬೋದು, ಎಕ್ಸ್ಪ್ಲೇನ್ ಮಾಡ್ಬೋದು, ಜಸ್ಟ್ ಗಿವನ್ ಫಾರ್ಮುಲಾ ಆನ್ಸರ್ ಅಂತ. ಬಟ್ ದಿಸ್ ಆಲ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾನು ಕ್ವಶನ್ಸ್ ಎಷ್ಟೊಂದು ಸಲ ನಾನು ಟ್ರಿಕ್ಸ್ ಯೂಸ್ ಮಾಡ್ತೀನಿ KSET ಎಲ್ಲ ಕ್ವಶನ್ಸಲ್ಲಿ. ಯು ಕ್ಯಾನ್ ಗೆಸ್ ದ ಆನ್ಸರ್ ಲೈಕ್ ದ್ಯಾಟ್ ಬಿಕಾಸ್ ಇಫ್ ಯು ನೋ ಆಲ್ ದಿಸ್ ಥಿಂಗ್ಸ್. ನೀವು ಆಲ್ರೆಡಿ ಗೆಸ್ ಮಾಡಿದೆ ಆನ್ಸರ್ ಎಷ್ಟು ಬೇಕು, ಶುಡ್ ಬಿ ಲೆಸ್ ದ್ಯಾನ್ 0.5. ಏನಕ್ಕೆ? ಬಿಕಾಸ್ ಇದ್ರ ಮ್ಯಾಗ್ನಿಟ್ಯೂಡ್ ತುಂಬ ಜಾಸ್ತಿ ಇದೆ. ಸೊ ಇಫ್ ಯು ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಇದ್ದರೆ ಆಸ್ ಅ ಡಿಸ್ಟೆನ್ಸ್ ಇನ್ಕ್ರೀಸಸ್ ಪೊಟೆನ್ಷಿಯಲ್ ವಿಲ್ ಡಿಕ್ರೀಸ್. ಸೊ ಅಟ್ ಒನ್ ಪಾಯಿಂಟಲ್ಲಿ ಇದು ಮತ್ತು ಇದು ನಲ್ಲಿಫೈ ಆಗುತ್ತೆ, ಇಲ್ಲಿ 0. ಅರ್ಥ ಆಯ್ತಾ? ಒಂದು ವೇಳೆ ಇಲ್ಲೂ -4 ಇಲ್ಲಿ +4 ಇದ್ದರೆ, ಒಂದು ವೇಳೆ ಇಲ್ಲಿ -4 ಇಲ್ಲಿ +4 ಇದ್ದರೆ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ವಿಚ್ ದ ಪಾಯಿಂಟ್ ಇಸ್ ವಿಲ್ ಬಿ ದ ಸೆಂಟರ್. +4 -4 ಇದ್ದರೆ, ಇಲ್ಲಿ +1 ಇದೆ, ಇಲ್ಲಿ -4 ಇದೆ. ಸೊ ದಿಸ್ ವಿಲ್ ಬಿ ಸಮ್ ವೇ ನಿಯರ್ ಟು ದಿಸ್. ಅರ್ಥ ಆಯ್ತಾ? ಆ್ಯಂಡ್ ಆಲ್ಸೋ ದೇರ್ ಕ್ಯಾನ್ ಬಿ ಅದರ್ ಪಾಯಿಂಟ್ಸ್ ಆಲ್ಸೋ. ಈಗ ಫಾರ್ ಎಕ್ಸಾಂಪಲ್ ಸರ್ ಯಾಕೆ ಇಲ್ಲೇ ಇದೆ, ಇಲ್ಲೂ ಇರ್ಬೋದಲ್ವಾ ಸರ್, ಇಲ್ಲೊಂದು ಪಾಯಿಂಟ್ ಅಂತೀನಿ, ಇಲ್ಲೂ ಇರ್ಬೋದು, ಈ ಕಡೆನೂ ಇರ್ಬೋದು. ಸೊ ನಾವು ಗೆಸ್ ಮಾಡ ಇಲ್ಲಿ ಇರ್ಬೋದಾ ಅಂತ. ಇಲ್ಲಿ ಒಂದು ಪಾಯಿಂಟ್ ಫಾರ್ ಎಕ್ಸಾಂಪಲ್ ನಾನು ಪಾಯಿಂಟ್ P1 ತೊಗೊತಾ ಇದ್ದೀನಿ. ಸೊ ಮೇ ಬಿ ಐ ಆಮ್ ಟೇಕಿಂಗ್ ಎ ಪಾಯಿಂಟ್ P2 ಹಿಯರ್ ಆ್ಯಂಡ್ ಐ ಆಮ್ ಟೇಕಿಂಗ್ ಎ ಪಾಯಿಂಟ್ P3 ಹಿಯರ್. ಕ್ಯಾನ್ ಇಟ್ ಬಿ ಹಿಯರ್ ಆ್ಯಂಡ್ ಆಲ್? ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ಸೊ ಈಗ ಪಾಯಿಂಟ್ P1 ಡಿಸ್ಕಸ್ ಮಾಡಿದ್ರೆ ಒಂದು ಇದು ಜಾಸ್ತಿ ಮ್ಯಾಗ್ನಿಟ್ಯೂಡ್ ಇದೆ. ಸೊ ದೂರ ಹೋದಷ್ಟು ಕಡಿಮೆ ಆಗುತ್ತೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇವೆರಡು ನಲ್ಲಿಫೈ ಆಗುತ್ತೆ. ಈಗ ಒಂದು ವೇಳೆ ಪಾಯಿಂಟ್ P2 ತೊಗೊಂಡ್ರೆ ಇದು ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ, ಡಿಸ್ಟೆನ್ಸ್ ಕಡಿಮೆ ಇದೆ. ಸೊ ಇದರ ಎಫೆಕ್ಟ್ ಇದೆಯಲ್ವಾ ಇಲ್ಲಿ ಜಾಸ್ತಿ ಇರುತ್ತೆ. ಆ್ಯಂಡ್ ಇದು ತುಂಬ ದೂರ ಇದೆ +1 ನ್ಯಾನೋಕೂಲಮ್ಸು. ಸೊ ದೇರ್ ವೋಂಟ್ ಬಿ, ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಇದ್ರ ಎಫೆಕ್ಟು ದೂರ ಹೋದಷ್ಟು ಕಡಿಮೆ ಆಗುತ್ತೆ. ಎಫೆಕ್ಟ್ ಅಂತ ಹೇಳಿದ್ರೆ ಐ ಮೀನ್ ಟು ದ ಪೊಟೆನ್ಷಿಯಲ್. ಸೊ ಇದ್ರದ್ದು ಪೊಟೆನ್ಷಿಯಲು ದೂರ ಹೋದಷ್ಟು ಕಡಿಮೆ ಆಗುತ್ತೆ, ಇನ್ನೂ ಕಡಿಮೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಚಾರ್ಜೇ ಕಡಿಮೆ ಇದೆ, ಇನ್ನೂ ಪೊಟೆನ್ಷಿಯಲ್ ಕಡಿಮೆ ಆಗುತ್ತೆ. ಸೊ ದೇರ್ ವೋಂಟ್ ಬಿ ಎನಿ ಪಾಯಿಂಟ್ ವೇರ್ ಹಿಯರ್ ದ ಪೊಟೆನ್ಷಿಯಲ್ ಬಿಕಮ್ 0 ಬಿಕಾಸ್ ಇದ್ರ ವ್ಯಾಲ್ಯೂ ಜಾಸ್ತಿ ಇದೆ. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ -4 ಜಾಸ್ತಿ ಇದೆ. ಸೊ ಇದರ ಪೊಟೆನ್ಷಿಯಲ್ ಡ್ಯೂ ಟು -4 ಅಟ್ ದಿಸ್ ಲೊಕೇಶನ್ ಈಸ್ ಮೋರ್
ಕಂಪೇರ್ಡ್ ಟು ಪೊಟೆನ್ಷಿಯಲ್ ಟು ಅಟ್ ದಿಸ್ ಲೊಕೇಶನ್. ಯಾಕಂದರೆ ಇದು ತುಂಬ ಕಡಿಮೆ ಇದೆ, ಇನ್ನೂ ಕಡಿಮೆ ಆಗುತ್ತೆ ಆ್ಯಕ್ಚುಲಿ ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು. ಸೊ ಯು ವಿಲ್ ನಾಟ್ ಗೆಟ್ ಅಟ್ ದಿಸ್ ಪಾಯಿಂಟ್, ದೇ ವೋಂಟ್ ಬಿ ಎನಿ ಪಾಯಿಂಟ್ ಹಿಯರ್. ವಾಟ್ ಅಬೌಟ್ ಹಿಯರ್ ನಾವು ನೋಡಿ, ಇದು ಚಾರ್ಜ್ ಕಡಿಮೆ ಇದೆ, ಸೊ ಇದರ ಡಿಸ್ಟೆನ್ಸ್ ಸ್ವಲ್ಪ ಹೋದಷ್ಟು ಅದರದ್ದು ಪೊಟೆನ್ಷಿಯಲ್ ಕೂಡ ಕಡಿಮೆ ಆಗುತ್ತೆ ಆ್ಯಕ್ಚುಲಿ. ಅರ್ಥ ಆಯ್ತಾ? ಸೊ ಸಮ್ ವ್ಯಾಲ್ಯೂ ಇಟ್ ವಿಲ್ ಬಿ ದೆ. ಬಟ್ ಈಗ -4 ಚಾರ್ಜ್ ಜಾಸ್ತಿ ಇದೆ, ಸೊ ಇದರ ಡಿಸ್ಟೆನ್ಸ್ ಕಡಿಮೆ, ಇಲ್ಲಿ ಡಿಸ್ಟೆನ್ಸ್ ಮೂವ್ ಆದಷ್ಟು ಏನಾಗುತ್ತೆ ಅದರದ್ದು ಕೂಡ ಪೊಟೆನ್ಷಿಯಲ್ ಕಡಿಮೆ ಆಗ್ತಾ ಬರುತ್ತೆ. ಅಟ್ ಒನ್ ಪಾಯಿಂಟ್ ಬೋತ್ ವಿಲ್ ನಲಿಫೈ. ಐ ಡೋಂಟ್ ನೋ ವೆದರ್ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತಿದೆಯಲ್ಲ ಅಂದ್ಬಿಟ್ಟು. ಸೊ ಇದೆಲ್ಲ ಇಲ್ಲಿ ಇರುತ್ತೆ ಮತ್ತು ಇಲ್ಲಿ ಪೊಟೆನ್ಷಿಯಲ್ ಇರುತ್ತೆ. ಸೊ ಇನ್ನು ಸಿಂಪಲ್ ವರ್ಡ್ಸ್ ಗೊತ್ತಾ ಮಕ್ಕಳೇ, ನಾವು ಇದ್ರ ನೋಡಿ, ಇದು ಜಾಸ್ತಿ 4 ಅಲ್ವಾ, -4. ಸೊ ಚಾರ್ಜ್ ಕ್ಯೂ ಜಾಸ್ತಿ ಇದೆ, ಸೊ ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಕ್ಯೂ ವಿಲ್ ಡಿಕ್ರೀಸ್. ಅರ್ಥ ಆಯ್ತಾ? ಇದು ಆಲ್ರೆಡಿ ಕಡಿಮೆ ಇದೆ. ಸೊ ಆ್ಯಂಡ್ ಐ ಆಮ್ ಟೇಕಿಂಗ್ ದ ಪಾಯಿಂಟ್ ವೆರಿ ನಿಯರ್ ಟು ದಿಸ್. ಅರ್ಥ? ಡಿಸ್ಟೆನ್ಸ್ ನೋಡಿ, ಇದ್ರ ಡಿಸ್ಟೆನ್ಸ್ ತೊಗೊಂಡ್ರೆ, ಇಫ್ ಐ ಟೇಕ್ ಫಾರ್ ಎಕ್ಸಾಂಪಲ್ ಸಮ್ ಡಿಸ್ಟೆನ್ಸ್ ಇದ್ರ ತೊಗೊಂಡ್ರೆ ಇಷ್ಟು, ಬಟ್ ಇಫ್ ಯು ಟೇಕ್ ಡಿಸ್ಟೆನ್ಸ್ ಫ್ರಮ್ ಇಯರ್ ಟು ಇಯರ್, ಡಿಸ್ಟೆನ್ಸ್ ಇಸ್ ವೆರಿ ಲಾರ್ಜ್. ಅರ್ಥ ಆಯ್ತಾ? ಸೊ ಈ 4ನ ನಲ್ಲಿಫೈ ಮಾಡೋಕ್ಕೆ 4 ವ್ಯಾಲ್ಯೂ ಕಡಿಮೆ ಆಗುತ್ತೆ ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಪೊಟೆನ್ಷಿಯಲ್. ಸೊ ಎನಿವೇರ್, ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಐ ವಿಲ್ ಡೈರೆಕ್ಟ್ಲಿ ಗೋ ಟು ನ್ಯೂಮರಿಕಲ್. ಓಕೆ, ಸೊ ಈಗ ಐ ಹೋಪ್ ಯು ಗಾಟ್ ದ ಅಂಡರ್ಸ್ಟುಡ್ ನಾವು. ಸೊ ಇದ್ರದ್ದು ಪಾಯಿಂಟ್ಸ್, ಎಷ್ಟೊಂದು ಬುಕ್ಸಲ್ಲಿ ದೇ ಹ್ಯಾವ್ ಡನ್ ಓನ್ಲಿ 1 ಪಾಯಿಂಟ್. ನಾನು ತುಂಬ ಬುಕ್ಸಲ್ಲಿ ನೋಡಿದ್ದೀನಿ, ದೇ ಹ್ಯಾವ್ ಡನ್ ಓನ್ಲಿ 1 ಪಾಯಿಂಟ್. ಬಟ್ ಇಲ್ಲಿ 2 ಪಾಯಿಂಟ್ ಸಿಗುತ್ತೆ ಆ್ಯಕ್ಚುಲಿ ಅಷ್ಟೇ. ಎಂತಕ್ಕೆಂದರೆ ಒಂದು ಸೆಂಟ್ರಲ್ ಇರುತ್ತೆ, ಇನ್ನೊಂದು ಔಟ್ಸೈಡ್ ಇರುತ್ತೆ. ಈ ಕಡೆ ಇರೋದಿಲ್ಲ. ಐ ಎಕ್ಸ್ಪ್ಲೇನ್ ಯು ಫ್ರಮ್ ದ್ಯಾಟ್ ಟೈಮ್. ಓಕೆ, ಸೊ ಈಗ ನಂಗೆ ನಂತರ ಡೌಟ್ ನಿಮ್ಗೆ ಅರ್ಥ ಆಗಿದ್ರೆ ಡೌಟ್ ಕೆಳಗಡೆ ಕಮೆಂಟ್ ಮಾಡಿ. ಓಕೆ, ಸೊ ಲೆಟ್ಸ್ ಫೈಂಡ್ ಔಟ್ ಇಂಡಿವಿಜುವಲ್ ಪಾಯಿಂಟ್ 1. ಇಟ್ಸ್ ಅ ವೆರಿ ಸಿಂಪಲ್. ಎಕ್ಸ್ಪ್ಲನೇಷನ್ ಜಾಸ್ತಿ ಆಯಿತು, ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿಂಪಲಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಐ ಶೋ ಸ್ಟೆಪ್ಸ್ ಲೇಟರ್ ಫಾರ್ ಯು. ಸೊ ಇದನ್ನ ಡಿಸ್ಟೆನ್ಸ್ ಎಕ್ಸ್ ಅಂತ ತೊಗೊಂಡ್ರೆ, ಇದನ್ನು 1 - x ಅಂತ ತೊಗೊಂಡ್ರೆ ವಿ ಕ್ಯಾನ್ ಡೂ ವೆರಿ ಸಿಂಪಲ್. ನೆನ್ಪಿಟ್ಕೊಳ್ಳಿ ಯಾವತ್ತೇ ಆಗಲಿ, ಆ ಡಿಸ್ಟೆನ್ಸ್ ಬೈ ಚಾರ್ಜ್, ಆ ಡಿಸ್ಟೆನ್ಸ್ ಎಷ್ಟು ನ್ಯಾನೋ ಗಿರೋ ಅಂತ ತೆಗೆದುಬಿಡಿ. ಆ್ಯಕ್ಚುಲಿ 2 ಕಡೆ ನ್ಯಾನೋ ಇದೆ, ಸೊ ನೋ ಇಶ್ಯೂಸ್. ಆ ಡಿಸ್ಟೆನ್ಸ್ ಬೈ ಚಾರ್ಜ್ ಮಸ್ಟ್ ಬಿ ಈಕ್ವಲ್ ಟು ಚಾರ್ಜ್ ಬೈ ಡಿಸ್ಟೆನ್ಸ್. ಸೊ ಆ ಚಾರ್ಜ್, ವಾಟ್ ಇಸ್ ಅ ಚಾರ್ಜ್? ಚಾರ್ಜ್ ಬೈ ಡಿಸ್ಟೆನ್ಸ್, ಕ್ಯೂ ಬೈ ಆರ್ ಬರುತ್ತಲ್ವಾ. ಚಾರ್ಜ್ ಬೈ ಡಿಸ್ಟೆನ್ಸ್ ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು 2 0 ಆಗುತ್ತಲ್ವಾ. ಸೊ 0 ಆಗಬೇಕಂದ್ರೆ 2 ಮ್ಯಾಗ್ನಿಟ್ಯೂಡ್ಸ್ ಸೇಮ್ ಇರಬೇಕು. +10 -10 2 ಆ್ಯಡ್ ಮಾಡಿ 0. ಸೊ ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು, 10 10 ಅಂತ. ಇದ್ರ ಮ್ಯಾಗ್ನಿಟ್ಯೂಡು 1/x, ಇದ್ರ ಮ್ಯಾಗ್ನಿಟ್ಯೂಡ್ ಬಂದು 4/1 - x. ಇದಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ವಿಲ್ ಗೆಟ್ ದ ಆನ್ಸರ್. 1 - x is equal to 4x, and 1 is equal to 4x plus x 5x, and x is equal to 1/5. So answer ಬಂದು 0.2. So this is 0.2 meters from here. So this is from 0.8 meters from here. Answer is ಅಷ್ಟೇ ಆನ್ಸರು. ನಾನು ಸ್ಟೆಪ್ಸ್ ತೋರಿಸ್ತೀನಿ. ಐ ಆಮ್ ಟೆಲಿಂಗ್ ಹೌ ಈಸಿ ಇಟ್ ಇಸ್. ಈ ಥರ ಕ್ವಶನ್ ಜಾಸ್ತಿ ಪ್ರಾಬಿಲಿಟಿ ಇರುತ್ತೆ ಬರೋದು, ಅದಕ್ಕೋಸ್ಕರ ಐ ಆಮ್ ಟೆಲಿಂಗ್ ಯು ದಿಸ್. ಆ್ಯಂಡ್ ಆಲ್ಸೋ ಯು ವಾಂಟ್ ಟು ಫೈಂಡ್ ಒನ್ ಮೋರ್ ಪಾಯಿಂಟ್ ಇಯರ್. ಇದರ ತೊಗೊಂಡಾಗ ದ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್ ವಾಟ್ ಏನಾಗುತ್ತೆ ಇಲ್ಲಿಂದ ಇಲ್ಲಿವರೆಗೂ? ಸೊ ಇಟ್ ವಿಲ್ ಬಿ 1 + x ಇರುತ್ತೆ. ಇಲ್ಲಿಂದ ಅಲ್ಲಿಗೆ ಎಕ್ಸ್ ತೊಗೊತಾನೆ ಸೆಕೆಂಡ್ ಕೇಸಲ್ಲಿ. ಆಗೇನಾಗುತ್ತೆ, ವಾಟ್ ಯು ಶುಡ್ ಡು? ದ ಚಾರ್ಜ್ 1 ಇದೆ, ಡಿಸ್ಟೆನ್ಸ್ ಬಂದು x ಇರುತ್ತೆ. ಇದು ಚಾರ್ಜ್ ಎಷ್ಟಿರುತ್ತೆ? ಇಲ್ಲಿ 4 ಇದೆ, ಇದರ ಡಿಸ್ಟೆನ್ಸ್ 1 + x ಇರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ವಾಟ್ ಯು ಗೋಯಿಂಟ್ ಗೆಟ್ ದ ಆನ್ಸರ್ ಇಸ್ ವಿಲ್ ಗೆಟ್ 4x is equal to 1 + x. Then afterwards 3x is equal to 1, and x is equal to 1/3. That means that is 0.33. So there are 2 points. One is from this charge, from 1 nanocoulomb at a distance of 0.2 centimeters, 0.2 meters. At 0.2 meters, potential is 0. And also from this point, a distance of 0.33 meters also potential is 0. Or if you calculate from here, it's 1.33. ತುಂಬಾ ಸಿಂಪಲ್, ನೆನ್ಪಿಟ್ಕೊಳ್ಳಿದ್ದು. ಇದರ ಕ್ವಶನ್ಸ್ ಬಂದರೆ ಚಾರ್ಜ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಈಕ್ವೇಟೆಡ್ ಟು ಚಾರ್ಜ್ ಡಿವೈಡೆಡ್ ಬೈ ಡಿಸ್ಟೆನ್ಸ್. ಇನ್ ಕೇಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲಲ್ಲಿ Q/R. ಅದೇ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಬಂದರೆ Q/R² ಬರುತ್ತೆ. ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸಲ್ಲಿ, ಯಾಕಂದರೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಬಂದು R² ಬರುತ್ತೆ, ಪೊಟೆನ್ಷಿಯಲಲ್ಲಿ ಬಂದು R ಬರುತ್ತೆ. ಇದೇ ಕ್ವಶನ್ನ ಲಾಸ್ಟ್ ಇಯರ್ KCTಯಲ್ಲಿ ಕೇಳಿದರು. ಫೀಲ್ಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/R², ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಮಥಿಂಗ್ ಲೈಕ್ ದಟ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R² R³ ಕ್ವಶನ್ ಕೇಳಿದರು. ಎನಿವೆ, ಸೊ ಅರ್ಥ ಇದೆ ಕ್ಲಿಯರ್ ಈಗ? ಸೊ ಬಟ್ ಸ್ಟೆಪ್ಸ್ ಬರೀಬೇಕು ನಾವು. ಆ್ಯಕ್ಚುಲಿ ಐ ಜಸ್ಟ್ ಶೋ ದ ಸ್ಟೆಪ್ಸ್. ಓಕೆ, ಸ್ಟೆಪ್ಸ್ ತೋರಿಸ್ತೀನಿ, ಬಿಕಾಸ್ ಈ ಥರ ಬರೆದ್ರೆ ಪಕ್ಕಾ ಮಾರ್ಕ್ಸ್ ಬರೋದಿಲ್ಲ ನಮಗೆ ಎಕ್ಸಾಮಲ್ಲಿ. ಅದರಿಂದ ಸ್ಟೆಪ್ಸ್ ತೋರಿಸ್ತೀನಿ. ಫಸ್ಟು ಕೇಸ್ 1, ಕೇಸ್ 2 ತೊಗೋಣ. ಸೊ ಈಗ ಫಸ್ಟು ಕ್ವಿಕ್ಕಾಗಿ ಫಸ್ಟ್ ಬಂದು ಕೇಸ್ 1. ಸೊ ಕೇಸ್ 1 ಎಲ್ಲಿ ತೊಗೊತಾ ಇದ್ದೀವಿ? ಲೆಟ್ಸ್ ಚೂಸ್ ಅ ಪಾಯಿಂಟ್. ಲೆಟ್ P1 at a distance of x from, if you take this as A and this as
B. So X from 1 nanocoulombs, or you can also say it is a point A. ಅದನ್ನು ತಗೊಬೋದು. ಓಕೆನಾ? ಸೊ ಈಗ ನಾವೇನು ಮಾಡೋಕ್ಕಂದ್ರೆ I have to find net potential. So potential at P1 is 0. So how do you find potential at P1? The potential at P1, so let me write first. Potential at P1 is given by potential at P1 due to A, potential at P1 due to B. P1 or P ಅಂತ ತಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಓಕೆ, at P1 at B. ಸೊ ನಾವು ಈ ಎರಡು ಆ್ಯಡ್ ಮಾಡಿದಾಗ ಪೊಟೆನ್ಷಿಯಲ್ ಏನಾಗುತ್ತೆ, ಬೇಸಿಕಲಿ ಡ್ಯೂ ಟು P1 ಏನಾಗುತ್ತೆ, ಸೊ KQ, ಸೊ K ಇಂಟು ಸೋರ್ಸ್ ಚಾರ್ಜ್ ಏನು, ಸೊ ಡ್ಯೂ ಟು P1 1 ನ್ಯಾನೋಕೂಲಮ್, ಇಟ್ಸ್ 1 ಇಂಟು 10 ಪವರ್ -3 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟು ಎಕ್ಸ್, ಇದರದು ಮೈನಸ್, ಇದು ಮೈನಸ್ ಇದೆ -4, ಸೊ 4 ಇಂಟು, ಸೊ ಅದರದ್ದು ಕೆ ಫಾರ್ಮುಲಾ ಕೆ ಇಂಟು ಕ್ಯೂ ಎಷ್ಟಪ್ಪ, 4 ಇಂಟು 10 ಪವರ್ -9 KQ ಬೈ ಎಕ್ಸ್, ಅದರ್ ಡಿಸ್ಟೆನ್ಸ್ ಅಷ್ಟು 1 - x ಇರುತ್ತೆ. ಸೊ ಇದು ನಾನು ಇದನ್ನು ಈಕ್ವೇಟೆಡ್ ಟು 0 ಮಾಡಿದಾಗ, ಸೊ ಇಫ್ ಐ ಈಕ್ವೇಟ್ ಟು 0, ದಿಸ್ ಶುಡ್ ಬಿ ಈಕ್ವಲ್ ಟು 0 ಬಿಕಾಸ್ ಶುಡ್ ಬಿ 0. ಸೊ ದಿಸ್ ಮಸ್ಟ್ ಬಿ ಈಕ್ವಲ್ ಟು ದಿಸ್. ಇದು ನಾನು ಇದು ಶಿಫ್ಟ್ ಮಾಡ್ತೀನಿ ಈಗ, ಆರ್ ಯು ಕ್ಯಾನ್ ಟೇಕ್ ಕಾಮನ್ ಆ್ಯಂಡ್ ಕ್ಯಾನ್ಸಲ್ ಆಲ್ಸೋ, ನೋ ಪ್ರಾಬ್ಲಮ್. ಈಗ ನಂತರ ಸೊ ವಾಟ್ ಐ ವಿಲ್ ಡೂ ಇಸ್, ಸೊ ಕೆ ಇಂಟು 1 ಇಂಟು 10 ಪವರ್ -3. ಡೋಂಟ್ ಟ್ರೈ ದಟ್ 1/4πε0 ಆ್ಯಂಡ್ 9 ಇಂಟು 10 ಪವರ್ 9 ಅವೆಲ್ಲ ಬೇಡ ಆ್ಯಕ್ಚುಲಿ, ಬಿಕಾಸ್ ಇವೆಲ್ಲ ಕ್ಯಾನ್ಸಲ್ ಆಗುತ್ತೆ. ಕೆ ಇಂಟು 4 ಇಂಟು 10 ಪವರ್ -9 ಡಿವೈಡೆಡ್ ಬೈ 1 - x. ನೋಡಿ ಕೆ ಕ್ಯಾನ್ಸಲ್ ಆಗುತ್ತೆ, 10 ಪವರ್ -3, 10 ಪವರ್ -3 ಇದು, ಅದು -9, ಸಾರಿ ಇದು -9 ಬಿಕಾಸ್ ಯಾ, ಸೊ 10 ಪವರ್ -3 ಕ್ಯಾನ್ಸಲ್ ಆಗುತ್ತೆ. ನಂತರ ಯು ಹ್ಯಾವ್ ವಾಟ್ ಈಸ್ ಲೆಫ್ಟ್ ನಾವು, ಸಿ 1/x ಇಸ್ ಈಕ್ವಲ್ ಟು 4/1 - x. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಯು ವಿಲ್ ಗೆಟ್ 1 - x is equal to 4x and 1 is equal to 5x and x is equal to 1/5. 1/5 ಎಷ್ಟಾಗುತ್ತೆ, 0.2 ಆಗುತ್ತೆ. ಅರ್ಥ ಆಯ್ತಾ? ಸೊ ಯು ಕ್ಯಾನ್ ಆಡ್ ಅ ಸ್ಟೇಟ್ಮೆಂಟ್ ನಾವು. ಸೊ ಅಟ್ ಅ ಡಿಸ್ಟೆನ್ಸ್ ಆಫ್ 0.2 meters from 1 nanocoulombs the potential is 0. ಇಟ್ಸ್ ವೆರಿ ಸಿಂಪಲ್ ಅಲ್ವಾ? ನಾನು ಇದು ನಿಮ್ಗೆ ಈಸಿಯಾಗಿ ಹೇಳಿದ್ದು. ಈಸಿ ಅಂತ ಯಾವತ್ತು ಹೇಳಿ, ಚಾರ್ಜ್, ಏನು ಚಾರ್ಜ್ ಕೊಟ್ಟಿದ್ದಾರೋ ಆ ಚಾರ್ಜ್ ಡಿವೈಡ್ ಬೈ ಡಿಸ್ಟೆನ್ಸ್. ಸೊ ಈ ಚಾರ್ಜ್ ಏನಿದೆ 1 nanocoulombs ಫ್ರಮ್ ಇಟ್ಸ್ ಡಿಸ್ಟೆನ್ಸ್, ಇದರ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ P1, ಚಾರ್ಜ್ ಬೈ ಡಿಸ್ಟೆನ್ಸ್ ಈಕ್ವಲ್ ಟು ದಿಸ್ ಚಾರ್ಜ್, ಇದು ಚಾರ್ಜ್ 4 ಅಲ್ವಾ, ಓನ್ಲಿ ಟೇಕ್ ಮ್ಯಾಗ್ನಿಟ್ಯೂಡ್ಸ್ ಅಷ್ಟೇ, ಇನ್ನೇನಿಲ್ಲ. 4 ಡಿವೈಡ್ ಬೈ 1 - x, 4 ಡಿವೈಡ್ ಬೈ 1 - x ಇಸ್ ಈಕ್ವಲ್ ಟು 1 ಡಿವೈಡ್ ಬೈ, ಅಷ್ಟು ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಇನ್ನೊಂದು ಕೇಸ್ 2 ನೀವೇ ಮಾಡಬೇಕು. ನೀವೇನು ಮಾಡ್ತಾರೆ ಕೇಸ್ 2, ಈಗ ಲೆಟಸ್ ಟೇಕ್ ಎ ಪಾಯಿಂಟ್ P2 ಅಟ್ ಎ ಡಿಸ್ಟೆನ್ಸ್ ಆಫ್ x ಫ್ರಮ್ A ದಿಸ್ ಸೈಡ್. ಯು ಜಸ್ಟ್ ಶೋ ದ ಫಿಗರ್. ಓಕೆ, ಕೇಸ್ 2 ಅಂತ ಇಲ್ಲಿ. ನಂತರ ಅಗೇನ್ ಯು ಡೂ ನಾರ್ಮಲ್ ವೇ, P2 ಅಂತ ತೊಗೊಂಡು Vp2 ಇಸ್ ಈಕ್ವಲ್ ಟು Vp1 potential at P3 ಅಲ್ವಾ ಅದು. ಓಕೆ, potential at P3 ಡ್ಯೂ ಟು A ಆ್ಯಂಡ್ P3 ಡ್ಯೂ ಟು B, ಆ್ಯಂಡ್ ದೆನ್ ಸೇಮ್ ಎಲ್ಲ ಸೇಮ್ ಬರುತ್ತೆ. ಕೆ ಆ್ಯಸ್ ಇಟ್ ಈಸ್ ಇರುತ್ತೆ. ಚಾರ್ಜ್ ಇಲ್ಲಿ 1 ಇಂಟು 10 ಪವರ್ ಅದೇ ಇರುತ್ತೆ. ಇಲ್ಲಿ ಡಿಸ್ಟೆನ್ಸ್ ಎಕ್ಸೇ ಇರುತ್ತೆ, ಬಟ್ ಇಲ್ಲಿ ಮಾತ್ರ 1 - x ಇನ್ಸ್ಟೆಡ್ ಆಫ್ 1 - x ಯು ವಿಲ್ ಹ್ಯಾವ್ 1 + x. ಅರ್ಥ ಆಯ್ತಾ? ಸೊ ಅದನ್ನು ಈಕ್ವೇಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸೇಮ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಯು ವಿಲ್ ಗೆಟ್ ಆನ್ಸರ್ಸ್ 1/3.33. ಸೊ ದೇರ್ ಆರ್ 2 points at which potential is becoming 0. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ದಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್. ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಐ ಎಕ್ಸ್ಪ್ಲೇನ್ಡ್ ಯು. ಸೊ ಬಿಫೋರ್ ವಾಟ್ ಐ ಎಕ್ಸ್ಪ್ಲೇನ್ಡ್ ಯು ಹ್ಯಾವ್ ಟು ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಲೈಕ್ ದ್ಯಾಟ್. ಯಾವ ಕಡೆ ಇರುತ್ತೆ, ಯಾವ ಕಡೆ ಇರೋದಿಲ್ಲ ಅಂತ ಸ್ವಲ್ಪ ಯೋಚನೆ ಮಾಡಿ. ಓಕೆನಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾ. ಸೊ ಇಲ್ಲಿ ವೆನ್ 2 capacitors connected in series and current across a 4 kilowatt line, the energy stored in a system is 8 joules. The same capacitor, if they connected in a parallel across the same line, the energy stored is 36 joules. Find the individual capacitance. There are 2 capacitors really, ನಮ್ಗೆ ಗೊತ್ತಿಲ್ಲ 2 capacitors. Let's take it as C1 and C2 and they connect in series. So series ಅಲ್ಲಿ ಕನೆಕ್ಟ್ ಮಾಡಿದಾಗ ನನಗೆ ವೋಲ್ಟೇಜ್ ಕೊಟ್ಟಿದ್ದಾರೆ, ಎನರ್ಜಿ ಎಷ್ಟು ಬರ್ತಾ ಇದೆ, 8 joules ಬರ್ತಾ ಇದೆ. ಓಕೆ, ಅದನ್ನೇ ನಾವು ಪ್ಯಾರಲಲ್ ಮಾಡಿದಾಗ 36 joules ಬರ್ತಾ ಇದೆ. ಸೊ ಯು ಹ್ಯಾವ್ ಟು ರೈಟ್ ಅ ಸ್ಟೇಟ್ಮೆಂಟ್, ಲೆಟ್ ದ C1 and C2 2 capacitance ಅಂತ ನೀವು ಸ್ಟೇಟ್ಮೆಂಟ್ ಬರೀಬೇಕು. ಈಗ ಫಸ್ಟ್ ಕಂಡೀಷನ್ ಏನು, ಸೊ ಸೀರೀಸಲ್ಲಿ ಐ ರೈಟ್ ಡೈರೆಕ್ಟ್ಲಿ ಫಾರ್ಮುಲಾ. ಯು ಹ್ಯಾವ್ ಟು ರೈಟ್ ದಿಸ್ ಒನ್. ಸೀರೀಸ್ ಅಂದರೆ ಎನರ್ಜಿ ಏನು, ಹಾಫ್ CS, ಎನರ್ಜಿ ಫಾರ್ಮುಲಾ ಬಂದು ಹಾಫ್ CV². ಹಾಫ್ CS(V²) ಇಸ್ ಈಕ್ವಲ್ ಟು ಬೇಸಿಕಲಿ ಏನಾಗುತ್ತೆ ಇಲ್ಲಿ 8 joules ಆಗುತ್ತೆ. ಅದೇ ರೀತಿ ಹಾಫ್ CV², ಹಾಫ್ ಬಂದು CP ತೊಗೊತೀನಿ ಪ್ಯಾರಲಲ್ನ, CP ಇಂಟು V² ಬಂದು 36 joules ಇಷ್ಟು ಕೊಟ್ಟಿದ್ದಾರೆ ಎಕ್ಸಾಮಲ್ಲಿ, ಕ್ವಶನ್ ಕೊಟ್ಟಿದ್ದಾರೆ. ಸೊ ಹ್ಯಾವ್ ಟು ಫೈಂಡ್ ವಾಟ್ ಈಸ್ CS. V ಕೊಟ್ಟಿದ್ದಾರೆ ಆ್ಯಕ್ಚುಲಿ ಬೇಸಿಕಲಿ. ಫ್ರಮ್ ದಿಸ್ ಐ ಕ್ಯಾನ್ ಗೆಟ್ ದ ಫಾರ್ಮುಲಾಸ್. ಈಗ ಏನು ಮಾಡ್ತೀವಿ ಅಂದರೆ ಬೇಸಿಕಲಿ ಯು ಕ್ಯಾನ್ ಡೂ ದಿಸ್. ಸೊ ವಾಟ್ ಈಸ್ CS ಬಿಕಮ್ಸ್ ನಾವು, CS ಏನಾಗುತ್ತೆ ಈಗ, ಸೊ CS ಬಂದು
So it's just a mathematics, more mathematics makle. It's 8 joules. 8 into 2, 8 into 2 divided by v square ಬರುತ್ತೆ ಫಾರ್ಮುಲಾ ನಿಮಗೆ. ವಾಟ್ ಈಸ್ v? v is nothing but 4 into 10 power 3, 4 kilowatts ಅಂತ. ಸೊ 4 into 10 power 3 the whole square. ಇದು ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. So I'll get 8 to the 16 by 16. 16 by 16 into 10 power 6 ಬರುತ್ತೆ. 10 10 cancel ಆಗುತ್ತೆ. So you'll get this as 1 into 10 power minus 6. That's nothing but 1 ನನಗೆ ಮೈಕ್ರೋಫ್ಯಾರಡ್ ಬರ್ತಾ ಇದೆ ಆನ್ಸರ್. ಬರ್ತಾ ಇದೆ ಕ್ಲಿಯರ್ ಆಗಿ. ದಿಸ್ ಇಸ್ ಬೇಸಿಕಲಿ ಸಿ ಎಸ್. ನಂತರ ನನಗೆ ಸಿ ಪಿ ಏನು ಬರುತ್ತೆ ಆ್ಯಕ್ಚುಲಿ ಸೇಮ್ ಥಿಂಗ್ 36. ಇಲ್ಲಿ 36 ಇಂಟು 2 ಡಿವೈಡ್ ಬೈ 4 ಇಂಟು 10 ಪವರ್ 3 ದ ಹೋಲ್ ಸ್ಕ್ವೇರ್ ಸೇಮ್ ಬರುತ್ತೆ. ಸೊ 36 ಇಂಟು 2 4 16 ಇಂಟು 10 ಪವರ್ 6 2 4s are 8 again no 2 8s are 16, sorry, 2 8s are 16 again 2 4s are 8 2 what I'm doing 2 18s are 9, so 9 by 2 it is. 2 again cancel, 2 again cancel, get 9 by 2. Or you can directly do alva 4 9s are 4 4s are 2 to the cancel out 9 by 2 again 10 power 6 mele barutte. So 10 power 6 mele barutte. So I am getting this as what? 10 power 6 ಮೇಲೆ ಬರುತ್ತೆ. So I am getting this as 9 by 2 or I can say 4.5 microfarad. ಅಂದರೆ ಏನು ಬೇಸಿಕಲಿ ನನಗೆ ಸಿ ಪಿ ಬಂತು, ಸಿ ಪಿ ಬಂತು, ಐ ಗಾಟ್ ದ ಸಿ ಎಸ್ ಬಂತು. ಸಿ ಪಿ ಅಂದರೆ ಏನು? ಕೆಪಾಸಿಟನ್ಸ್ ಇನ್ ಪ್ಯಾರಲಲ್. ಸಿ ಎಸ್ ಅಂದರೆ ಸಿ ಎಸ್ ಸೀರೀಸ್ ಆಗುತ್ತೆ. ಐ ಜಸ್ಟ್ ನೌ ಟೋಲ್ಡ್ ಯು ದಟ್ ಸಿ ಎಸ್ ಅಂದರೆ ಏನು? C1 C2 divided by C1 plus C2. Instead of remembering 1 by CS is equal to 1 by C1 plus 1 by C2, instead of that now we can put that must be equal to how much? That's clearly mentioned. It's 1 microfarad. And ಇನ್ನೊಂದೇನು CP ಎಷ್ಟು ಬಂದಿದೆ ನಮಗೆ? CP ಬಂದು just adding ಅಷ್ಟೇ. So C1 plus C2 is equal to 4.5 microfarad. It's a simple question. ಇಷ್ಟೇ, ಇದರಲ್ಲಿ ಇನ್ನೇನು ಫಿಸಿಕ್ಸ್ ಇಲ್ಲ, ಇಷ್ಟೇ. ಇದಾದ್ಮೇಲೆ ಬರೀ ಮ್ಯಾಥಮೆಟಿಕ್ಸ್ ಅಷ್ಟೇ, ಇನ್ನೇನಿಲ್ಲ. ಸೊ ಈಗ ಇದು ಮ್ಯಾಥ್ಸಲ್ಲಿ ತುಂಬ ಸರಿ ಬರ್ತಾ ಇರುತ್ತೆ. ಇವನ್ ಐ ಆಲ್ಸೋ ಟೀಚ್ ಲಾಟ್ ಆಫ್ ಮ್ಯಾಥ್ಸ್ ಫಾರ್ ಯು. ಸೊ ಮ್ಯಾಥ್ಸಲ್ಲಿ ನಾವು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಯು ಹ್ಯಾವ್ ಡಿಫ್ರೆಂಟ್ ವೇಸ್ ಟು ಸಾಲ್ವ್. ಇಟ್ಸ್ ಲೈಕ್ equations. Either you can develop a quadratic equation, solve it, or you can develop two linear equations and then solve it. Linear ಮಾಡ್ಬೋದು, quadratic ಕೂಡ ಮಾಡ್ಬೋದು. I'll just show you quickly both the methods. ನನಗೇನು ಆನ್ಸರ್ ಮತ್ತೆ ಈಗ C1 plus C2 ಬಂದು 1 microfarad ಇದೆ, ಈ ಥರ ಬಂದಿದೆ. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ದಿಸ್ ಇನ್ ದಿಸ್ ಈಕ್ವೇಷನ್, ಇದನ್ನು ಈ C1 plus C2 ಇದೆ ಅಲ್ವಾ, ಈ ಡಿನಾಮಿನೇಟರ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಹಾಗೇನಾಗುತ್ತೆ ನನಗೆ C1 C2 ಡಿವೈಡೆಡ್ ಬೈ ಇದು 4.5 ಇದೆ ಮೈಕ್ರೋಫ್ಯಾರಡ್, 4.5 ಸೊ equal to 1. So ನೀವೇನು ಮಾಡ್ತೀವಿ ಕ್ಯಾಲ್ಕುಲೇಷನ್ಗೆ, you don't have to think microfarad because everywhere microfarad is there. Just take 4.5. So C1 C2 ಏನಾಗುತ್ತೆ ಬೇಸಿಕಲಿ ಈಗ 4.5 into 1 4.5 ಇದು ನೋಡಿ. ಸೊ ವಾಟ್ ಐ ಗಾಟ್ ನಾವು 2 equations ಬೇಸಿಕಲಿ. ಸೊ 2 equation ಏನಂದ್ರೆ ಈಗ ಒಂದು C1 plus C2 ನೋಡಿ, ಒಂದು ಈಕ್ವೇಷನು C1 plus C2 is 4.5, ಇನ್ನೊಂದು ಮಲ್ಟಿಪ್ಲೈ ಮಾಡಿದ್ರೆ 4.5 ಬರ್ಬೇಕು ನನಗೆ. ಸೊ ಹ್ಯಾವ್ ಎ 2 simple equations. C1 plus C2 is 4.5, C1 into C2 is 4.5. Now use your mathematical skills and do whatever you want. So ಒಂದು you can develop quadratic equation and do this question. So ಈಗ quadratic equation ಅಂದ್ರೆ basically, or you can do one more formula also is there. If you remember this formula, so a plus b whole square minus a minus b whole square, that should be equal to 4ab. So you need to go, because you have something a plus b and you have something ab, then you can find a minus b, then you can add both, you'll get the answer in this way. Or you can convert to quadratic equation, then get the answer. ಇದು ಪ್ಯೂರ್ಲಿ ಮ್ಯಾಥಮೆಟಿಕ್ಸ್, ಇನ್ನು ಎಂಥದ್ದು ಇಲ್ಲ, ಇಲ್ಲಿಂದ ಬರೀ ಮ್ಯಾಥಮೆಟಿಕ್ಸ್ ಅಷ್ಟೇ ಇಲ್ಲಿ. ನನಗೆ ಓಕೆ, ಐ ಯೂಸ್ ದಿಸ್ ಮೆಥಡ್ ಅಂಡ್ ಗೆಟ್ ದ ಆನ್ಸರ್. ಸೊ a plus b ಅಂತ ಐ ಮೀನ್ C1 plus C2, that I am taking as the 9 by 2 the whole square minus a minus b ನನಗೆ ಗೊತ್ತಿಲ್ಲ. ಸೊ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ a minus b ಅಲ್ಲ, ಅದು C1 minus C2. Replace it with C1 minus C2. So ಇದು C1 minus C2 the whole square 4 into C1 C2 ಕೂಡ 9 by 2 ಆಗುತ್ತೆ. I have to calculate the C1 minus C2. So C1 minus C2 the whole square will be equal to ಎಷ್ಟಿದು? ಸೊ 4 into 2 cancel ಆಗುತ್ತಲ್ವಾ. ಸೊ okay give it 9 that is okay, this is what 9 9s are 81, right? So I want this. So 81 divided by 4 minus 4 into 9. So I'll keep it 4 into 9, or you can say 36 alva. Actually 36. So 36 by 2 barutte. So then use a LCM. You just multiply this with 2 and this with 2.
and 81 by 4 minus 72 alva by 4. So answer ಬಂದು ನಿಮ್ಗೆ ಎಷ್ಟು ಬರುತ್ತೆ 81 minus c by 9 alva 8 9 yeah 9 by 4 that is c1 minus c2 the whole square ಬಂದು 9 by 2. So c1 minus c2 ನಿಮ್ಗೆ ಆನ್ಸರ್ ಬಂದರೆ ನಿಮಗೆ 3 by 2 ಬರುತ್ತೆ. 3 by 2 ಅಂದರೆ ಎಷ್ಟು 1.5. So you have two equations now. I'll write this as 1.5. 9 by 4 1.5. I have two equations now. C1 equation C1 plus C2 is 4.5. C1 minus C2 is 1.5. Add ಮಾಡಿದಂಗೆ 4.5 ಬರಬೇಕು, subtract ಮಾಡಿದ್ರೆ 1.5 ಬರಬೇಕು. It's very simple. It's 3 and 1. 3 and 1.5. I can quickly think also 3 and 1.5. In fact, you can think here only. See, ನಾನು ಎರಡನ್ನು ಮಲ್ಟಿಪ್ಲೈ ಮಾಡಿದೆ 4.5 ಬರಬೇಕು, ಆ್ಯಡ್ ಮಾಡಿದೆ 4.5 ಮಾಡಬೇಕು. The only option is 1.5 and 3. 3 into 1.5 is 4.5. 3 plus 1.5 is 4.5. Answer is 3 and 1.5 already. But we using all these techniques to calculate. ನಾನೀಗ C1 plus C2 4.5. You have to take these two equations now. ತುಂಬ ಮ್ಯಾಥ್ಸ್ ಜಾಸ್ತಿ ಇದೆ ಈ ಕ್ವಶನಲ್ಲಿ ಆ್ಯಕ್ಚುಲಿ. ಸೊ ಈಕ್ವೇಷನ್ ಇದನ್ನು ಈಕ್ವೇಷನ್ 1 ಅಂತ ತೊಗೊಂಡು ನಾನು ಈಕ್ವೇಷನ್ 1, ಇದು ಈಕ್ವೇಷನ್ 2. ಸಾಲ್ವಿಂಗ್ ಈಕ್ವೇಷನ್ 1 and 2. ಸೊ ಆಗೇನು ಮಾಡ್ತೀನಿ ನಾನು C1 plus C2 is equal to 4.5. C1 minus C2 equal to 1.5. ಎರಡು ಈಕ್ವೇಷನ್ ಆ್ಯಡ್ ಮಾಡ್ತೀನಿ, ಆ್ಯಡ್ ಮಾಡೋಕ್ಕೆ ಕ್ಯಾನ್ಸಲ್ ಆಗುತ್ತೆ. ಸೊ ಯು ಹ್ಯಾವ್ 2C1 equal to 6 and C1 is equal to how much it is 4.5 plus 3 ಬರುತ್ತೆ. So C1 is 3. If C1 is 3, so because you clearly know that C1 plus C2 is 4.5. If C1 is 3, C2 will be 4.5 minus 3, that is 1.5. And do you have one more page to add? Okay, I think I can add it. Okay, good. Okay, that's good. Okay, so here previous question I just solved this method. Okay, so we got now 2C1 is equal to 6, C1 is equal to 3. You just substitute in this equation, you're going to get C2. See, ಇದು ತುಂಬ ಸಿಂಪಲ್. ಇದು ಜಸ್ಟ್ ಎರಡು ಈಕ್ವೇಷನ್ ಇದೆ, ಸಿ ಎಸ್ ಮತ್ತು ಸಿ ಪಿ. ಅವು ಎರಡು ಈಕ್ವೇಷನ್ ವಿ ಗೆಟಿಂಗ್ ಸಿ ಎಸ್ ಆ್ಯಂಡ್ ಸಿ ಪಿ ವ್ಯಾಲ್ಯೂ ಸಿಗ್ತದೆ ನಮಗೆ 1 microfarad 4.5 ಅಂತ. ಇಲ್ಲಿಂದ ಸಿಂಪಲ್ ಇದು, ವಿ ಜಸ್ಟ್ ಹ್ಯಾವ್ C1 C2 by C1 plus C2 is 1 microfarad. C1 plus C2 is 4.5. It's just basically mathematics ಅಷ್ಟೇ. It's fully involves mathematics. ಜಾಸ್ತಿ ಫುಲ್ ಮ್ಯಾಥಮೆಟಿಕ್ಸ್, ಜಾಸ್ತಿ ಇನ್ನೇನಿಲ್ಲ. We have two equations, you have to solve it. So one way in this way, or else what I'll do is I'll tell you one more method. Wait, that's more easy. Okay, so ಈಗ one more method ಬಂದ್ಬಿಟ್ಟು, so you have now what C1, what is the equation is C1 into C2 is 4.5 and C1 plus C2 is also 4.5. ಇದು ಕೂಡ ಸಿಂಪಲ್ ಇದೆ actually. So ಇಲ್ಲಿ I can get any one equation. So for example C2 is 4.5 by C1 ಅಂತ ತಗೋಣ, or I can say 9 by 2. It's better I will take it as 4.5 9 by 2, 9 by 2 C1 ಅಂತ. ಇದು 9 by 2. I'll take this both as 9 by 2, 9 by 2 to solve equation. Okay, so I will substitute this in this equation. So C1 plus 9 by 2 C1 equal to 9 by 2. You calculate ಮಾಡಿದ್ನ, so you have to multiply this 2 C1 square LCM ಬರುತ್ತೆ 9 by 2 C1 equal to 9 by 2. So 2 cancel ಆಗುತ್ತೆ. You have 2 C1 square plus 9, you shift the C1 this side, you'll get 9 C1. Nantara what you'll get it now basically, so 2 C1 square minus 9 C1 plus 9 equal to 0. So 2 into 9 18 ತಗೊಬೇಕು. When I add I should get minus 9, so it's minus 3 and minus 6. So 2 C1 square minus, you can take it as minus 3 C1 minus 6 C1 plus 9 equal to 0. If I take C1 common, I get 2 C1 minus 3. If I take here what I can take common, minus 3 I should take common. So I'll get now here is 2 C1 6 ಬರುತ್ತೆ, and again minus 3 equal to 0. So you have 2 C1 minus 3 and then you have C1 minus 3 equal to 0. So 2, the C1 minus 3 must be equal to 0. That means C1 must be equal to 3, and 2 C1 minus 3 equal to 0. That means C1 must be equal to 3 by 2. That is basically 1.5. So andre C1 3 ಆಗಿರ್ಬೋದು, C2 C1 1.5 ಆಗಿರ್ಬೋದು. If C1 is 3, then C2 is 1.5. If C1 is 1.5, then C2 is 3. So
In any way, no, we don't know what is C1 C2 ನೀವು ತಗೊಂಡಿರೋದು C1 C2 ಅಂತ. How do you know? We just know the two capacitors, one is 1.5, other is 3 ಅಂತ ಅಷ್ಟೇ. ಅರ್ಥ ಕ್ಲಿಯರ್ ಆಗಿ. ಸೊ ಐ ಜಸ್ಟ್ ಟೋಲ್ಡ್ ಲಾಟ್ ಆಫ್ ಮ್ಯಾಥಮೆಟಿಕ್ಸ್. ಓಕೆ, ವೈ ಐ ಶೋಡ್ ಬೋತ್ ದ ಮೆಥಡ್ಸ್ ಬಿಕಾಸ್ ಸಿನ್ಸ್ ಐ ಆಮ್ ಮ್ಯಾಥ್ಸ್ ಟೀಚರ್ ಅಲ್ವಾ. ಸೊ ಒಂದನ್ನು ಟೀಚ್ ಮಾಡಿ ಇನ್ನೊಂದು ಟೀಚ್ ಮಾಡಲಿಲ್ಲ ಅಂತ ಹೇಳಿದ್ರೆ ಐ ಫೀಲ್ ವೆರಿ ಸ್ಯಾಡ್. ಇನ್ನೊಂದು ಮೆಥಡ್ ಹೇಳಬೇಕಾಯ್ತು. ಸೊ ನೀವು ಯಾವ ಮೆಥಡ್ ಬೇಕಾದ್ರೂ ಯೂಸ್ ಮಾಡಿ, ಇಲ್ಲ ಇದನ್ನು ಯೂಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಯೂಸ್ ದಿಸ್ ವೇ ಆಲ್ಸೋ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ದಟ್ ವಾಸ್ ಲಿಟಲ್ ಬಿಗ್ ಕ್ವಶನ್. ನಂತರ ಈಗ ಸರ್ಕ್ಯುಲರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಆಫ್ ರೇಡಿಯಸ್ ಈಚ್ ಪ್ಲೇಟ್, ರೇಡಿಯಸ್ ಕೊಟ್ಟಿದ್ದಾರೆ ಪ್ಲೇಟ್ದು, ದೇ ಆರ್ ಸಪ್ರೇಟೆಡ್ ಬೈ ಎ ಡಿಸ್ಟೆನ್ಸ್ ಆಫ್ 2 mm, ಡಿ ಕೊಟ್ಟಿದ್ದಾರೆ. ದ ಕೆಪಾಸಿಟೆನ್ಸ್ ಆ್ಯಂಡ್ ದ ಎನರ್ಜಿ ಸ್ಟೋರ್ಡ್ ಈಸ್ ವೆರಿ ಸಿಂಪಲ್ ಮಕ್ಕಳೇ, ವೆರಿ ವೆರಿ ಸಿಂಪಲ್. ಸೊ ಸಿ ಫಾರ್ಮುಲಾ ಏನು? ಎ ಎಪ್ಸಿಲಾನ್ ನಾಟ್ ಬೈ ಡಿ, ಆಲ್ವೇಸ್ ಗಿವನ್ ಫಾರ್ಮುಲಾ ಆನ್ಸರ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನಾವು ಏರಿಯಾ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಏರಿಯಾ ಇಸ್ ಇಕ್ವಲ್ ಟು ವಾಟ್? ಪೈ ಎಷ್ಟಿದೆ? ಪೈ ಕೊಟ್ಟಿಲ್ಲ. ಓಕೆ, ಪೈ ಇಸ್ 3.14. ಐ ಆಮ್ ಸರ್ಚಿಂಗ್ ಫಾರ್ ಪೈ ಆಲ್ಸೋ. ನೆಕ್ಸ್ಟ್ ಇಂಟು ಆರ್ ಎಷ್ಟಿದೆ? 5 ಇಂಟು 10 ಪವರ್ ರೇಡಿಯಸ್, ಅದು ರೇಡಿಯಸ್ಸು 10 power -2 ಸ್ಕ್ವೇರ್ ಪೈ ಆರ್ ಸ್ಕ್ವೇರ್. ಓಕೆ, ದಟ್ಸ್ ಇಟ್, ಪೈ ಆರ್ ಸ್ಕ್ವೇರ್. ಕ್ಯಾಲ್ಕುಲೇಟ್ ಮಾಡಿ ಆನ್ಸರು. ಸೊ ಎಷ್ಟು ಬರುತ್ತೆ? 5 + 25. ಸೊ ಪೈ ಇಂಟು 25 ಇಂಟು 25 - 4 ಇಂಟು ಸೆಂಟಿಮೀಟರ್ ಸ್ಕ್ವೇರ್. ಸೊ ವಾಟ್ಸ್ ಆನ್ಸರ್ ಫಾರ್ ದಿಸ್? ಯು ಟು ಕ್ಯಾಲ್ಕುಲೇಟ್. ಇಷ್ಟದು ಪೈ 3.14 ಇಂಟು 25, 78.5 into 10 power -4 into centimeters. This is the area for this, and you substitute area. I got everything, just substitute madi makles, that's it. Area is to 78.5 into 10 power -4 into epsilon naught. Epsilon is value there 8.85 into 10 power -12 divided by d. D is to 2 into 10 power -3. So andre 10 power -3 is millimeters alva, 10 power -1 barutte. So I have now 10 power -1 is 7.85. I'll write it 7.85 because 10 power -1 78 ಇದೆ. So 10 power, or you can calculate, ನೀವು ಇಷ್ಟವನ್ನು ಕ್ಯಾಲ್ಕುಲೇಟ್ ಮಾಡೋದು. 78.5 into 8.85 divided by 2 ಮಾಡ್ಬೋದು. 78.5 because into 10 power -1 I wrote 7.85 into 8.85 divided by 2 into 10 power -1. I'm keeping as it is. So calculate ಮಾಡೋಕ್ಕಿಂತ ಆನ್ಸರ್ ನಾವೀಗ 7.85 into 8.85 divided by 2. I'm getting 34.73 microfarad. Micro ಅಲ್ಲ, pico. So farad ತುಂಬಾ ಸಣ್ಣದಾಗಿರುತ್ತೆ ನೋಡಿ. farad, that's why I told you beginning, no, to get 1 farad you need 30 km by 30 km. No, that's why this is picofarad, 10 power -12. Area ಬಂದು ಇನ್ನೇನು ಕ್ವೆಶ್ಚನ್? ಎನರ್ಜಿ ನೀವೇ ಕ್ಯಾಲ್ಕುಲೇಟ್ ಮಾಡೋ. ಹಾಫ್ ಸಿ ವಿ ಸ್ಕ್ವೇರ್. ಕ್ಯಾಲ್ಕುಲೇಟ್ ದಿಸ್ ಬೈ ಯುವರ್ ಸೆಲ್ಫ್. E is equal to half into C into V square. V is to 200 volts. ಹಾಫ್ ಇಂಟು ನೀವೇ ಮಾಡ್ಬೇಕು. ಆ್ಯಕ್ಚುಲಿ ನಾನು ಫಾಸ್ಟಾಗಿ ಮಾಡ್ತಾ ಇದ್ದೀನಿ. 34.73 10 power -12 ಇಂಟು 2 4 ಇಂಟು 10 power 4 ಪ್ಲಸ್ 200 ಸ್ಕ್ವೇರ್ ಆಫ್ ವಿ ಸ್ಕ್ವೇರ್. ಸೊ 2 2s are 4, 2 zeros ಇದೆ, 4 zeros ಆಗುತ್ತೆ. ಓಕೆ, ನಂತರ ಇವು ಜಸ್ಟ್ ಕ್ಯಾಲ್ಕುಲೇಟ್ 2 ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ಈಸ್ ಟ್ವೈಸ್ ಆಫ್ ದಿಸ್ 75, 69 ಪಾಯಿಂಟ್ ಸಮಥಿಂಗ್, 69 ಅಪ್ರಾಕ್ಸಿಮೇಟ್ ಆನ್ಸರು. ಎಷ್ಟು ಎಕ್ಸಾಕ್ಟ್ಲಿ? 34.73 ಇಂಟು 2, 69.46. It is 69.46. 10 power -12, 10 power -4, that's 10 power -8 joules is the answer. Just okay, artha aita? It's all simple questions. Okay, let's go for next question. Next question bandaga, a charge of 8 millicoulomb is idu very ee question ನಾನು ಸ್ಟಾರ್ಟಿಂಗ್ ನಿಮ್ಮ ಥಿಯರಿ ನಿಮ್ಗೆ ಹೇಳಿನಲ್ವ ನಿಮಗೆ. ಸೊ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ದ ವರ್ಕ್ ಡನ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪಾರ್ಟ್ ಟೇಕನ್. ನೋಡಿ ಕ್ವಶನ್ ಕೇಳಿಲಿ. ಅ ಚಾರ್ಜ್ ಆಫ್ 8 millicoulomb is located at the origin. Okay, original ಇದೆ. ಓಕೆ ಆಯಿತಾ. The work done taking the small charge of 2 into 10 power -3 from point A to point B. ಓಕೆ, ನಾನೀಗ ಈ ಥರ ತೊಗೊತಾ ಇದ್ದೀನಿ. ಒಂದು ಈ ಥರ ಇದೆ, ಇದು ಒರಿಜಿನ್, ಇದು ಸ್ಟಾರ್ಟಿಂಗ್ 0,0. ಆ ಒರಿಜಿನಲ್ಲಿ ಪಾಯಿಂಟ್ ಓ ಹತ್ರ ನಾವು 8 millicoulomb ಇಡ್ತಾ ಇದ್ದೀವಿ. ಓಕೆ, ಎಷ್ಟು ಕೂಲಮ್ಸ್ನ ವಿ ಆರ್ ಕೀಪಿಂಗ್ 8 millicoulomb. ಓಕೆ, ಅಲ್ಲಿ ಇನ್ನೊಂದು ಡಿಸ್ಟೆನ್ಸ್ ಪಾಯಿಂಟ್ ಏನು 3,0,0 ಅಂದರೆ ಇಟ್ಸ್ ಆನ್ ಎಕ್ಸ್ ಆಕ್ಸಿಸ್. ಸೊ ಅಟ್ ಎ ಡಿಸ್ಟೆನ್ಸ್ ಆಫ್ 3
at a distance of 3 we are keeping how much charge? A distance of 3, so we are keeping what is charge? Well, ಕೊಟ್ಟಿಲ್ವಾ distance charge? Okay, no problem. At a point A ಇದೆ ಅದು 3, 0, okay, and point B ಇದೆ 0, 4, so it's y coordinate 0, y, 0. That's on y axis. That is at point 4, a distance of 4. Either distance 4 ಇದೆ, distance 3 ಇದೆ, okay, 3 centimeters. And so they have taking what's the charge? I take a small charge of 2 × 10⁻³ ನಾನು ಸಣ್ಣ ಚಾರ್ಜ್ ತೊಗೊತಾ ಇದ್ದೀನಿ. ಆ ಚಾರ್ಜ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ I have to move from point A to point B. ಇದು point A, ಇದು point B. I have to move from point A to point B via 3, 4. 3, 4 ಎಲ್ಲಿ ಬರುತ್ತೆ ಈಗ? First of all, if you want to move from A to B, it's independent of the path taken. ನೀವು ತಲೆನೇ ಕೆಡ್ಸ್ಕೊಂಬೇಡಿ ಪಾಯಿಂಟ್ ಎಲ್ಲಿದೆ ಅಂತ. 3, 4 ಎಲ್ಲಾದರೂ ಇರಲಿ, ನೀವು ವಯಾ 3, 4 ತೊಗೊಂಡೋಗಿ ನೀವು ವಯಾ ಇಲ್ಲ ಇನ್ಯಾವ ಕಡೆನೋ ನೀವು ವಯಾ ಬೆಂಗಳೂರಿಂದ ಇಲ್ಲ ಮೈಸೂರಿಂದ ಎಲ್ಲರೂ ಕರ್ಕೊಂಡೋದ್ರೂ ಚಾರ್ಜು ಇಟ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪಾಯಿಂಟ್ ಅಷ್ಟೇ. ಅರ್ಥ ಆಯ್ತಾ? ಸೊ ಇಟ್ ಡಸ್ ನಾಟ್ ಮ್ಯಾಟರ್ ವೇರ್ ದ ಪಾಯಿಂಟ್ ಇಸ್ ಲೊಕೇಟೆಡ್, ಬಟ್ ಐ ಜಸ್ಟ್ ಲೊಕೇಟ್ ಫಾರ್ ಯುವರ್ ರೆಫರೆನ್ಸ್. 3, 4 ಅಂದರೆ ಬೇಸಿಕಲಿ ಎಕ್ಸ್ ಇಸ್ 3. ಸೊ 3, 4 ಅಂದರೆ ಬೇಸಿಕಲಿ ಇದು 3, 4. ಇದು ಪಾಯಿಂಟ್ ಬೇಸಿಕಲಿ ಅಂದರೆ ಇದು ಪಾಯಿಂಟ್. ಸೊ ಯು ಹ್ಯಾವ್ ಟು ಟೇಕ್ ದ ಚಾರ್ಜ್. ಈ ಚಾರ್ಜ್ ಏನು ಕ್ಯೂ ಇದೆ ಅಲ್ವಾ, ನೀವು 3 ಇಂದ 4 ಕರ್ಕೊಂಡು ಹೋಗ್ಬೇಕು, ಬಟ್ ಯು ಹ್ಯಾವ್ ಟು ಟೇಕ್ ಸೊ ದಿಸ್ ಪಾತ್ ಹಿಂಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಇಟ್ ಡಸ್ ನಾಟ್ ಮ್ಯಾಟರ್ ಫಾರ್ ಅಸ್, ಇಟ್ಸ್ ಇಂಡಿಪೆಂಡೆಂಟ್ ಆಫ್ ದ ಪಾರ್ಟ್ ಟೇಕನ್. ಸೊ ನೀವೇನು ಮಾಡಬೇಕು, ನಾನು ಸ್ಟಾರ್ಟಿಂಗ್ಲೇ ನಿಮ್ಗೆ ಹೇಳಿದೆ, ನೀವೇ ನಾನು ಹೇಳ್ತೀನಿ ಏನು ಮಾಡೋಕ್ಕಂತ ನೀವು ಮಾಡ್ಬೋದು ಅದನ್ನ ಆ್ಯಕ್ಚುಲಿ. ಸೊ ಈಗ ವಾಟ್ ವಿ ಶುಡ್, ಐ ರಿಮೂವ್ ದ್ಯಾಟ್ ಲೈನ್ಸ್ ಆಲ್ಸೋ ನಾಟ್ ರಿಕ್ವೈರ್ಡ್ ಫಾರ್ ಮೀ. ಓಕೆ, ಐ ಹ್ಯಾವ್ ಟು ಟೇಕ್, it does not depend on a part taken, it just depend upon the potential between these. I'm taking from year to year, it just depends on. Now even madkiga you have to calculate, if you want to calculate the work done, I told you potential between these two, difference in the potential yav jaasti idu yav kadime. So idu 3 centimeter ide, idu 4 centimeter ide, so obviously distance jaasti adastu potential kadime agutte. So obviously VA is more, so VA minus VB into the charge taken Q. Video pause ಮಾಡಿ, VA ಕ್ಯಾಲ್ಕುಲೇಟ್ ಮಾಡಿ, VB ಕ್ಯಾಲ್ಕುಲೇಟ್ ಮಾಡಿ, ಎರಡನ್ನ ಸಬ್ಟ್ರಾಕ್ಟ್ ಮಾಡಿ, ಇಂಟು 2 ಮಲ್ಟಿಪ್ಲೈ ಮಾಡಿ, 2 × 10⁻⁻⁴. ದಟ್ ಇಸ್ ದ ಆನ್ಸರ್. ಈ ರೀತಿ ಕ್ವಶನ್ ತುಂಬ ಎಕ್ಸಾಮಲ್ಲಿ ಕೇಳ್ತಾರೆ. ಯು ಹ್ಯಾವ್ ಟು ಫೈಂಡ್ ಪೊಟೆನ್ಷಿಯಲ್ ಬಿಟ್ವೀನ್ 2 ಡಿಫ್ರೆಂಟ್ ಪಾಯಿಂಟ್ಸ್. ಇಫ್ ದ ಆಸ್ಕ್ ಯು ವರ್ಕ್ ಡನ್ ಫ್ರಮ್ ದಿಸ್ ಟು ದ್ಯಾಟ್, ದಿಸ್ ಟು ಹೆಂಗೆ ಕೇಳಿದ್ರು, ಇಫ್ ದ ವರ್ಕ್ ಡನ್ ಕ್ವಶನ್ಸ್ ಆರ್ ದರ್, ದಿಸ್ ಅ ಮೆಥಡ್. ಅರ್ಥ ಆಯ್ತಾ? ಈಗ ಐ ವಿಲ್ ಕ್ಯಾಲ್ಕುಲೇಟ್ ಇಂಡಿವಿಜುವಲಿ ಪೊಟೆನ್ಷಿಯಲ್ ಎ. what is potential A? Due to 8 millicoulombs, I will use a formula K. Don't write 1/4π at all. K into just to 8 millicoulombs. 8 into 10 power minus milli, 10 power minus 3. Okay, divided by distance as to 3 into 10 power minus 2. If you want to calculate this, then adnu calculate madodilla. I will just, because anyway I have to subtract, no, adina I will take common. So adina subtract 8 into idust ide adu 8, 10 power minus 3 into 4 into 10 power minus 2. Okay, ನನಗೆ ಎರಡು ಸಬ್ಟ್ರಾಕ್ಟ್ ಮಾಡಬೇಕು. ವಾಟ್ ಈಸ್ VB minus VA minus VB? ಸೊ ಐ ಹ್ಯಾವ್ ಟು ಡೂ ದಿಸ್ ಆನ್ಸರ್. ಎಲ್ಲ ಕಾಮನ್ ಇದೆ ನೋಡಿ, K ಕಾಮನ್ನು, 8 into 10 power minus 3 ಕಾಮನ್ನು, 10 power minus 2, 10 power minus 2 ಡಿನಾಮಿನೇಟರ್ ಕಾಮನ್ ಇದೆ. ಸೊ ವಾಟ್ ಈಸ್ ಲೆಫ್ಟ್ ಇಯರ್? 1/3. ವಾಟ್ ಈಸ್ ಲೆಫ್ಟ್ ಇಯರ್? 1/4. ಸೊ ವಾಟ್ ಈಸ್ 1/3 minus 1/4? 1/12. 4 ಮೂರ್ಲಿ 12, 4 minus 1, this becomes K. ಈಗ ವೆಲ್ ಸಬ್ಸ್ಟಿಟ್ಯೂಟ್ ಮಾಡಿ K ನ. 9 into 10 power 9 into 8 into 10 power minus 3, and then you have 10 power minus 2 into 1/12. So ಈಗ, so next, so 4 3s are 4 2s are 3 3s are 9 cancel. So now answer ಏನು ಬಂದೀಗ? What's answer I'm going to get? 3 2s are 6. So 6 and then 6 into 10 power minus 2 minus 1 cancel ಆಗುತ್ತೆ ಇಲ್ಲಿ. So 2 into minus 2 ಅಲ್ವಾ, 2 into minus 2 minus 3 cancel ಆಗುತ್ತೆ. What, there miss something anywhere? So 3 to 6 ಬರ್ತಾರೆ ಆನ್ಸರ್ ನನಗೆ. 6 into, so 10 power ಇದು ಮೇಲೆ ಹೋದರೆ minus 2 plus 2 ಆಗುತ್ತೆ. 9 plus 2 11, 11 minus 3 11 minus 3 8. ನಿಮಗೆ ಆನ್ಸರ್ 6 minus 6 into 10 power minus 8. That's the answer. So VA minus VB, we got it as what? So VA minus VB, we got it as
6 into 10 power minus 8. ನಿಮ್ಗೆ ಬೇಕಾದರೆ ನೀವು ಇಂಡಿವಿಜುವಲ್ ಕ್ಯಾಲ್ಕುಲೇಟ್ ಮಾಡಿ, ಬೇಕಾದ್ರೆ ನೋಡಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿ. 9 into 10 power 9 into 8 into 10 power minus 3 divided by 3 into 10 power minus 2. ಸೊ minus 2 minus 3 ಕ್ಯಾನ್ಸಲ್, 10 power minus 1 ಬರುತ್ತೆ, minus 8 ಇರುತ್ತೆ, 8 ಆಗುತ್ತೆ ಇದು. ಸೊ ನಾಟ್ minus 8, plus 8 ಅಲ್ವಾ ಅದು, plus 8 it is. Yeah, plus 8. 10 power 8, it becomes 10 power 8. And what is the answer? It becomes cancel, 3 again, cancel with this 3. It is a 24. It becomes 24 into 10 power 8. I'm just calculating individually. Already answer bandida. I'm just calculating individually. This also becomes 9 into 10 power 9 into 8 into 10 power minus 3 divided by 4 into 10 power minus 2. Cancel out, you get 10 power minus 1. Then this becomes again 10 power 8. 4 2s are 8. You'll get 10 into 8 power 8. So difference is 24 minus 8. 24 minus 18 is 6. We also got 6 directly. If you want to calculate individually VA, VB, then VA minus VB, or you do together like this, whatever you want. Usually, so whenever there's subtraction, addition terms or multiplication terms are there, we usually keep K as it is. This is very good for doing competitive questions, but board example, since it's a 5-mark question, you write the steps. Okay. Nantara. So what is the work done now here? Work done is equal to Q into VA minus VB. So what is VA minus, what is Q is basically here 2 into 10 power minus 8 into 6 into 10 power 8. 10 power 8 cancel out into answer is 12 joules. That's all the answer is. So the work done, what happens? It is 12 joules. I told you at the beginning itself. These are you have to calculate. Aita, it's simple again. So either yavade questions bandreno, it's an independent of the path. So you take, VA minus VB, then you calculate the answer. Let's go for next question now. Okay, so this question is the model paper 2023 questions. So again same question makle. In fact, ನಾನು already model papers do ಎಲ್ಲ questions solve ಮಾಡಿದ್ದೀನಿ. Not only 2023, 2022 ಎಲ್ಲ model papers do ಎಲ್ಲ questions ನಾನು ಮಾಡಿದ್ದೀನಿ already YouTube ಅಲ್ಲಿ. I'll give all the videos in the description box. Please go and check that. Not only this chapter, even other chapters also. Aita. So ಇದು again simple question. ABC I already explain ಮಾಡಿದ್ದೀನಿ. You can go and check that. I'll quickly explain. You do by yourself. So ABCD square of side 2 meters. Okay, ಕೊಟ್ಟಿದ್ದಾರೆ. The point has 50, 100, minus 50 are placed at corners ABCD respectively. Calculate the work done transferring from D to intersection of diagonals. Very, very simple. Previous type question ಸ್ವಲ್ಪ ಡಿಫ್ರೆಂಟ್. ಇಲ್ಲಿ ಏನಾಗಿದೆ ಅಂದರೆ ಇಂಟರ್ಸೆಕ್ಷನ್ O ಇದೆ, ಪಾಯಿಂಟ್ D ಕೊಟ್ಟಿದ್ದಾರೆ, A ಕೊಟ್ಟಿದ್ದಾರೆ, B ಚಾರ್ಜ್ ಕೊಟ್ಟಿದ್ದಾರೆ, C ಕೊಟ್ಟಿದ್ದಾರೆ. A ಅಲ್ಲಿ 50 ಮೈಕ್ರೋಕೂಲಮ್ಸ್, ದೆನ್ ಯು ಹ್ಯಾವ್ ಇಲ್ಲಿ 100 ಮೈಕ್ರೋಕೂಲಮ್ಸ್ ಇದೆ. ನಂತರ ಯು ಹ್ಯಾವ್ ಹಿಯರ್ minus 50 microcoulombs. You have to just find potential at O and potential at D, and you have to do difference in the potentials. You have to find VO minus VD into the charge moved. How much charge is moving? 0.5 nanocoulombs. So 0.5 ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡಿ VO minus VD into Q ಇಷ್ಟು ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಇನ್ಫ್ಯಾಕ್ಟ್ ನೀವು ಅನ್ಕೊಬೋದು, ಸೊ 3 ಕ್ಯಾಲ್ಕುಲೇಟ್ ಮಾಡೋಕ್ಕಂತ ದೇ ಆರ್ ಗಿವನ್ ಕ್ಲಿಯರ್ಲಿ plus 50 minus 50 ಎರಡು ಕ್ಯಾನ್ಸಲ್ ಆಗುತ್ತೆ. So therefore you get only due to 100. It's very simple. It's more simple now. It's like almost previous question. Forget plus 50 minus 50. You calculate, because you have to add or cancel ಆಗುತ್ತಲ್ವಾ. You calculate potential at O due to 100 microcoulombs, potential at D due to 100 microcoulombs. I think distance ಅಷ್ಟೇ ಇದೆ, 1 ಅಲ್ವಾ, 1 ಇದು √2 ಆಗುತ್ತೆ, 2 √2 ಆಗುತ್ತೆ, ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸೊ ಅದನ್ನು ಸಬ್ಟ್ರಾಕ್ಟ್ ಮಾಡಿ ಇಂಟು ಚಾರ್ಜ್ ಮಾಡಿ. ಐ ಆಲ್ಸೋ ಎಕ್ಸ್ಪ್ಲೇನ್ ದಿಸ್ ಕ್ವಶನ್, ನೀವೇ ಟ್ರೈ ಮಾಡಿ, ಬಟ್ ಐ ಎಕ್ಸ್ಪ್ಲೇನ್ ದಿಸ್ ಕಂಪ್ಲೀಟ್ಲಿ ದಿಸ್ ಕ್ವಶನ್ ಇನ್ ದ ಮಾಡೆಲ್ ಪೇಪರ್ಸ್. ಸೊ ಐ ಗಿವ್ ದ ಡಿಸ್ಕ್ರಿಪ್ಷನ್ ಆಫ್ ದ ಈ ಎಲ್ಲ ಕ್ವಶನ್ಸು ಲಿಂಕ್, ವೀಡಿಯೋಸ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಐ ಆಲ್ವೇಸ್ ಗೆಟ್ ಕನ್ಫ್ಯೂಸ್. ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಪ್ಲೀಸ್ ಗೋ ಅಂಡ್ ಚೆಕ್ ಇಟ್ ಔಟ್. ಓಕೆ, ಸೊ ದಟ್ಸ್ ಇಟ್ ಮಕ್ಕಳೇ. ಐ ಹೋಪ್ ಯು ಅಂಡರ್ಸ್ಟೂಡ್ ವೆರಿ ವೆಲ್. ಸೊ ಸ್ವಲ್ಪ ಲೆಂತಿ ಇತ್ತು ಲೆಕ್ಚರು, ಬಟ್ ಕಾನ್ಸೆಪ್ಟ್ಸು ಕೆಲವೊಂದು ಕ್ವಶನ್ಸ್ ಸ್ವಲ್ಪ ಲೆಂತಿ ಇತ್ತು. ಐ ಟೋಲ್ಡ್ ಯು ಡಿಫ್ರೆಂಟ್ ಮೆಥಡ್ಸ್. ಐ ಹೋಪ್ ಯು ಅಂಡರ್ಸ್ಟೂಡ್. ಇದೇ ರೀತಿ ಬೇರೆ ನ್ಯೂಮರಿಕಲ್ಸ್, ಐ ನೋ ಯು ಆಲ್ರೆಡಿ ಆಸ್ಕಿಂಗ್ ನೆಕ್ಸ್ಟ್ ಆಲ್ರೇಡಿಂಗ್ ಕರೆಂಟ್ಸ್ ಮಾಡಿ ಅಂತ. ಐ ಡೆಫಿನೆಟ್ಲಿ ಡೂ ಆನ್ ದ್ಯಾಟ್. ಆ್ಯಂಡ್ ದಟ್ಸ್ ಇಟ್ ಮಕ್ಕಳೇ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ, ಅರ್ಥ ಆಗಿದ್ದರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ವಾಟ್ ಯು ಫೆಲ್ಟ್, ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.